ನಮಸ್ತೆ. ಈ ದಿನದ ಶ್ರೀ ಶೇಷಾಚಲ ಸತ್ಸಂಗದ 627ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ದಿನದ ದಾಸಬೋಧ ದಶಕ 4 ಸಮಾಸ 8 ಸಖ್ಯ ಭಕ್ತಿ ಭಾಗ 3 ಮುಂದುವರೆದ ಭಾಗದ ಉಪನ್ಯಾಸವನ್ನ ಶ್ರೀಯುತ ಶಂಕರರಾವ್ ಅನಂತಪುರ ಶ್ರೀ ಕ್ಷೇತ್ರ ಕುಪ್ಪಗಡ್ಡಿ ಇವರು ನೆರವೇರಿಸಿಕೊಂಡಿದ್ದಾರೆ. ಶ್ರೀಯುತರಿಗೆ ವೈಯಕ್ತಿಕವಾಗಿ ಶ್ರೀ ಮಠದ ಪರವಾಗಿ ಹಾಗೂ ಎಲ್ಲ ಸಹೃದಯ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ದೀರ್ಘದಂಡ ನಮಸ್ಕಾರಗಳೊಂದಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶ್ರೋತೃಗಳನ್ನು ಕೂಡ ಪೂರ್ವಕವಾಗಿ ಸ್ವಾಗತಿಸ್ತಾ ಈ ದಿನದ ಉಪನ್ಯಾಸವನ್ನು ಶ್ರೀಯುತರು ಪ್ರಾರಂಭಿಸಬೇಕು ಅಂತ ಹೇಳಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुदेवो महेश्वरा. गुरु साक्षात परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ. नमस्कार गुरुराय श्रीरंग योगी. जय जय रघुवीर समर्थ पुंडरीक वरदार विठ्ठल. पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने. औदुंबर सदावास चिदंबर नमोस्तुते. औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. अगड़ियानंदवन गृह निवासी भक्ताभिमानी राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. जय जय रघुवीर समर्थ. सुखासारिके पूर्ण वैराग्य जांचे वशिष्ठा परिज्ञान योगेश्वराचे. कवी वाल्मिका सारिका मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದೊಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. जय जय रघुवीर समर्थ. श्री राम जय जय राम. 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 राजाधिराज सद्गुरुनाथ महाराज की जय. श्री ಗುರುದೇವ ದತ್ತ. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸ ಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಶ್ರೀಚರಣಗಳಿಗೆ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ಪರಾವತಾರಿಗಳೇ ಆಗಿರುವಂತಹ ಶ್ರೀ ಕ್ಷೇತ್ರ ಅಗಡಿಯ ಆನಂದವನದ ಅಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಗಳಿಗೆ, ಮತ್ತು ಅವರ ಪರಮ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಸರ್ವತೋಮುಖ ರೂವಾರಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ವಿಶ್ವನಾಥ ಚಕ್ರವರ್ತಿ ಗುರು ಮಹಾರಾಜರ ದಿವ್ಯ ಚರಣಗಳಿಗೆ ವಂದಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯದಲ್ಲಿ ಆಹ್ವಾನಿತಗೊಂಡಿರುವಂತಹ ಮಹಾತ್ಮರುಗಳಿಗೆ ಸ್ವಾಗತ ಮತ್ತು ವಂದನಾರ್ಪಣೆ ಕಾರ್ಯಕ್ರಮವನ್ನು
ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯರು, ಹಿರಿಯರು, ಅನುಭಾವಿಗಳು ಆಗಿರುವಂತಹ ಶ್ರೀ ಭಾನುಪ್ರಕಾಶ್ ಕುಲಕರ್ಣಿ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಎಲ್ಲಾ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿ ರೀತಿಯಿಂದ ನಿರ್ವಹಿಸಿಕೊಂಡು ಬರುತ್ತಿರುವಂತಹ ನಮ್ಮ ಶ್ರೀ ದತ್ತವರಿಗೂ ವಂದನೆಗಳನ್ನ ಸಲ್ಲಿಸಿ, ಇವತ್ತಿನ ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗುರು ಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ, ಹಿರಿಯರಿಗೆ, ಜ್ಞಾನಿಗಳಿಗೆ ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಸಮರ್ಥರು ನುಡಿಸಿದ ಎರಡು ವಿಚಾರಗಳನ್ನು ನಾವು ಚಿಂತನೆ ಮಾಡೋಣ. ಬಹಳ ಅದ್ಭುತವಾದಂತಹ ಒಂದು ದಶಕವನ್ನು ನಾವು ನೀವುಗಳೆಲ್ಲ ಇಲ್ಲಿ ತನಕ ಚಿಂತನೆ ಮಾಡ್ಕೋತ ಬಂದದ್ದಾಗ್ಯದ. ಅದು ಯಾವುದಂದ್ರೆ ನವಿದ ಭಕ್ತಿಗಳನ್ನು ಒಳಗೊಂಡಿರುವಂತಹ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರಿಂದ ರಚಿತವಾದಂತಹ ದಿವ್ಯ ಗ್ರಂಥ ಗ್ರಂಥರಾಜ ದಾಸಬೋಧದ ದಶಕ 4 ಸಮಾಸ 9ರ ಒಂದು ಆತ್ಮನಿವೇದನ ಭಕ್ತಿ ತನಕ ನಾವೀಗ ಬಂದದ್ದಾಗ್ಯದ. ಹೋದ ವಾರ ತನಕ ನಾವು ಸಖ್ಯ ಭಕ್ತಿಯ ಬಗ್ಗೆ ಚಿಂತನೆ ಮಾಡಿದೆವು. ಸಖ್ಯ ಭಕ್ತಿಯ ಕೊನೆಗೆ ಸಮರ್ಥರು ಹೇಳುವಂತಹ ಓವಿಗಳನ್ನು ನಾವು ನೀವುಗಳೆಲ್ಲ ಇವತ್ತು ಸ್ವಲ್ಪ ಏನಪ್ಪಾ ಅಂದ್ರೆ ಅದನ್ನ ನಾವು ಅವಲೋಕನ ಮಾಡಿ ಮುಂದೆ 9ನೇ ಭಕ್ತಿಯಾಗಿರುವಂತಹ ನವಮ ಭಕ್ತಿಯಾಗಿರುವಂತಹ ಮುಖ್ಯ ಭಕ್ತಿ ಅನ್ನಿಸ್ಕೊಂಡಿರುವಂತಹ ಆತ್ಮನಿವೇದನ ಕುರಿತಾಗಿ ಚಿಂತನೆ ಮಾಡೋಣ. ಸಖ್ಯ ಭಕ್ತಿಯವರೆಗೆ ದ್ವೈತವೆಂಬುವುದು ಅಂತ ಮಣ್ಣಿ ಕಾಕಣಿಕೆ ರಾಮಾಚಾರ್ಯ ಅಂದ್ರು. ಸಖ್ಯ ಭಕ್ತಿ ತನಕ ಭಗವಂತ ಮತ್ತು ಭಕ್ತ ಇವರಿಬ್ಬರಲ್ಲಿ ಇಲ್ಲಿ ದ್ವಂದ್ವ ಅದ ಅಂತಾರ. ಇಲ್ಲಿ ಭಕ್ತನೂ ಇದ್ದಾನ, ಭಗವಂತನಿದ್ದಾನ. ಭಕ್ತ ಭಗವಂತನನ್ನ ಎಷ್ಟೊಂದು ಪ್ರೀತಿ ಮಾಡ್ತಾನಂದ್ರ ಭಕ್ತನ ಬಿಟ್ಟು ಭಗವಂತ ಇರ್ಲಾರ್ದಷ್ಟು ಭಗವಂತನನ್ನ ಪ್ರೇಮ ಮಾಡ್ತಾನಂತ. ಅಂದ್ರ ಭಕ್ತ ಭಗವಂತನ ಬಿಟ್ಟು ಇರ್ಲಿಕ್ಕೆ ಆಗುದಿಲ್ಲ ಸಖ್ಯ ಭಕ್ತಿ ಒಳಗ. ಆದ್ರ ವಿಶೇಷ ಅಂದ್ರ ಭಗವಂತನಿಗೂ ಆ ಭಕ್ತನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಅಂತ ಒಂದು ಸಖ್ಯ ಭಕ್ತಿಯ ವಿಶೇಷ ಅಲ್ಲಿ ಹೆಂಗಿರ್ತದಂದ್ರ ಶರೀರಗಳು 2 ಇರ್ತಾವ. ಭಗವಂತ ಮತ್ತು ಭಕ್ತ ಇಬ್ಬರಿದ್ರು ಸಹಿತ ಅವರಿಬ್ಬರ ಎಲ್ಲಾ ಒಂದು ಏನಪ್ಪಾ ಅಂದ್ರ ವಿಚಾರಗಳು, ಇಚ್ಛೆಗಳು, ಮನಸ್ಸಿನ ಸ್ಥಿತಿ ಇವೆಲ್ಲನೂ ಏನಿರ್ತಾವಲ್ಲ ಒಂದೇ ಆಗಿಬಿಟ್ಟಿರ್ತಾವ. ಅಂದ್ರೆ ಏನು, ಭಕ್ತಗೆ ಏನು ಬೇಕಾಗಿರ್ತದ ಅದು ಭಗವಂತಗೆ ಬೇಕಾಗಿರ್ತದ, ಭಗವಂತಗೆ ಏನ್ ಬೇಕಾಗಿರ್ತದ ಅದು ಭಕ್ತಿಗೆ ಬೇಕಾಗಿರ್ತದ. ಭಕ್ತ ಯಾವ ಸ್ಥಿತಿಯೊಳಗ ಅಲ್ಲಿ ನಿಂತಿರ್ತಾನಂದ್ರ ಸಖ್ಯ ಭಕ್ತಿ ಒಳಗ ಭಗವಂತಗೆ ಏನು ಸೇರ್ತದ ಅದೆಲ್ಲ ಇವಾಗ ಸೇರ್ತಿರ್ತದ. ಅಂದ್ರ ಇಷ್ಟೊಂದು ಅನನ್ಯವಾಗಿ ಪ್ರೀತಿ ಮಾಡುವಂತಹ ಆ ಸಖ್ಯ ಭಕ್ತಿ. ಅದ್ರಾಗ ಇವ್ರು 23ನೇ ಓವಿ ಒಳಗೆ ಏನಂತಾರ, ದೇವಾಚೆ ಇಚ್ಛೆನೆ ವರ್ತಾವೆ, ದೇವ ಕರೀಲತೆ ಮಾನಾವೆ, ಮಗ ಸಹಜಚಿ ಸ್ವಭಾವೇ ಕೃಪಾಳು ದೇವ. ಭಕ್ತಿಗೆ ಹೇಳ್ತಾರರು, ನೀ ಸಖ್ಯ ಭಕ್ತಿ ಒಳಗಿದ್ದಾಗ ಹೆಂಗಿರ್ಬೇಕು, ದೇವಾಚೆ ಇಚ್ಛೆನೆ ವರ್ತಾವೆ. ಭಗವಂತಗ ನಿನ್ನ ಸದ್ಗುರುವಿಗೆ ಏನ್ ಇಚ್ಛಾ ಅದಲ್ಲ ಅವನ ಇಚ್ಛಾ ಪ್ರಕಾರ ನೀ ವರ್ತನ ಮಾಡು. ನಿನ್ನ ಮನಸ್ಸಿಗೆ ಬಂದಂಗೆ ಮಾಡಬೇಡಲ್ಲೇ. ಅವ ಏನ್ ಇಚ್ಛಾ ಮಾಡ್ತಾನ ಅದನ್ನ ಇಚ್ಛಾ ಮಾಡು. ದೇವ ಕರೀಲತೆ ಮಾನಾವೆ. ನಿನ್ನ ಜೀವನದೊಳಗ ದೇವ ನಿನಗ ಏನಂದ ಎಂತ ಪ್ರಸಂಗ ತಂದು ಕೊಟ್ಟಿರ್ತಾನಲ್ಲ ಅದನ್ನ ಇದು ಭಗವಂತನ ಇಚ್ಛಾ ಅಂತೇಳಿ ಆನಂದದಿಂದ ಸ್ವೀಕಾರ ಮಾಡು. ಮಗ ಸಹಜಚಿ ಸ್ವಭಾವೇ ಕೃಪಾಳು ದೇವ. ಆದ್ರೆ ಬಹಳಷ್ಟು ಏನದ ಸಖ್ಯ ಭಕ್ತಿ ಮುಟ್ಲಾರ್ದಂತ ಭಕ್ತರೇನು ಇರ್ತಿರಲ್ಲ. ನಾವೆಲ್ಲರೂ ನಮ್ದು ಹೆಂಗಿರ್ತದಂದ್ರ ಎಲ್ಲ ಭಗವಂತ ನಮ್ಮ ಇಚ್ಛಾ ಪ್ರಕಾರ ಮಾಡಿದ ಅಂದ್ರೆ ನಮ್ಮ ಭಕ್ತಿ ಅಗದಿ ಒಳ್ಳೆ ಶ್ರೇಷ್ಠ ಮಟ್ಟದೊಳಗೆ ಟಿಕಾಸ್ಕೊತ ಇರ್ತದ. ಒಮ್ಮೆ ನಮ್ಮ ಇಚ್ಛಾ ತಕ್ಕ ಆಗ್ಲಿಲ್ಲ ಅಂದ್ರ ನಾವು ನಮ್ಮ ಮನಸ್ಸಿನಾಗ ಏನೋ ಒಂದು ರೀತಿ ಅಭಕ್ತಪಣ ಬಂದು ಸೇರಿದ್ರು ಸೇರಬಹುದು. ಆದ್ರೆ ಹಂಗೇನಾಗುದಿಲ್ಲ. ಯಾರು ಸರಿಯಾಗಿ ಶ್ರವಣ, ಕೀರ್ತನ, ವಿಷ್ಣು ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ ಇವೆಲ್ಲ ಭಕ್ತಿಗಳನ್ನ ಯಾರು ಸರಿಯಾಗಿ ಆಚರಿಸ್ಕೊತ ಇದ್ದಾರಲ್ಲ ಅವ್ರಿಗೆ ಇಂಥದ್ದೇನು ಬರುದಿಲ್ಲ. ಅದಕ್ಕೆ ಅವ್ರಂತಾರ, ಪಾಹಾತ ದೇವಾಚೆ ಕೃಪೇಸಿ ಮಾತೇಚಿ ಕೃಪಾ ಕಾಯಿಸಿ, ಮಾತಾವಧಿ ಬಾಳಕಾಸಿ ವಿಪತ್ತಿ ಕಾಳಿ. ನೀವು ಸಮರ್ಥರಂತಾರಿಲ್ಲಿ ಆ ಭಗವಂತನ ಆ ಸದ್ಗುರುನಿಗಾತನ ಪ್ರೀತಿ ಮುಂದ, ಕೃಪೆಯ ಮುಂದ ಮಾತೆ ಕೃಪಾ ಎಷ್ಟರ ಮಟ್ಟಿಗೆ, ತಾಯಿಯೇ ಒಂದು ಪ್ರೀತಿ ಎಷ್ಟರ ಮಟ್ಟಿಗೆ, ಮಾತಾ ಅವಧಿ ಬಾಳಕಾಸಿ ವಿಪತ್ತಿ ಕಾಳಿ. ತಾಯಿ ತನ್ನ
ಕುತ್ತಿಗೆಗೆ ಬಂತಂದ್ರ ತನಗೊಂದು ಸಂಕಟ ಬಂತು ಅಂದ್ರ ತಾ ಆ ಸಂಕಟದಿಂದ ಪಾರಾಗಲಿಕ್ಕೆ ತನ್ನ ಕೂಸಿನ ಕೊಂದಾದ್ರೂ ಸಹಿತ ಬದುಕ್ತಾಳ. ದೇವೇ ಭಕ್ತ ಕೋಣುವುದಿಲ್ಲ ಕದಿ ದೇಕಿಲ ಐಕಿಲ. ಆ ಸದ್ಗುರುನಾಥ, ಆ ಭಗವಂತ, ಆ ಮಹಾಸ್ವಾಮಿ ಯಾವ ಭಕ್ತನನ್ನ ದೇವೇ ಭಕ್ತ ಕೋಣುವುದಿಲ್ಲ, ಯಾವ ಭಕ್ತರನ್ನ ಕೊಂದಾನ ಅನ್ನುವಂಥದ್ದು ಎಲ್ಲಿಯೂ ಕೇಳಿಲ್ಲ, ನೋಡಿಲ್ಲ. ದೇವ ಭಕ್ತಾಂಚ ಕೈವಾರಿ. ಹೆಂಗಿದ್ದಾನಂದ್ರೆ ಭಗವಂತ ಭಕ್ತರ ಕೈವಾರಿಯಾಗಿ ನಿಂತು ಬಿಟ್ಟಾನ. ದೇವ ಪತಿತಾಸಿತಾರಿ. ಯಾರು ಪತಿತರು ಇದ್ದಾರಲ್ಲ ಅವ್ರನ್ನ ಪತಿತರನ್ನ ಪಾವನ ಮಾಡುವಂತಹ ಆ ಕರುಣಾಳು ಪ್ರಭು ದೇವ ಹೋಯ ಸಹಕಾರಿ ಅನಾಥಾಚ. ನಾವು ಅನಾಥರಾದಾಗ ಮಾತ್ರ ಭಗವಂತ ನಮಗೆ ಸಹಾಯ ಮಾಡ್ತಾನೆ. ಅನಾಥ ಅಂದ್ರೆ ಏನು? ಎಲ್ಲಾ ವಸ್ತು, ವಿಷಯ, ವ್ಯಕ್ತಿ ಇವುಗಳ ಯಾವ ಆದಿಂದಾಗನೂ ಇರಲಾರ್ದ ಕೇವಲ ಸದ್ಗುರುನಾಥನ ಆದಿಂದಾಗ ಬದುಕುವುದೇನದಲ್ಲ, ಇದು ಅನಾಥ ಬದುಕು. ಅಂದ್ರೆ ನಾಥ ಒಬ್ಬನೇ. ನಾಥ ಯಾರೋ ಸದ್ಗುರುನಾಥ, ನಾಥ ಯಾರೋ ಮಹಾಸ್ವಾಮಿ, ನಾಥ ಯಾರೋ ಶೇಷಾಚಲ ಸದ್ಗುರುಗಳು. ಅವ್ರು ಬಿಟ್ಟು ನನ್ನ ಒಡೆಯರು ಯಾರು ಇಲ್ಲ. ಅವ ಹೆಂಗಿಟ್ಟಂಗೆ ಇರ್ತೀನಿ, ಅವ ಹೆಂಗೆ ಹೇಳಿದಂಗೆ ಹಂಗ ನಾನು ಮಾಡ್ತೀನಿ, ಅವನಿಗಾಗಿ ಬದುಕ್ತೀನಿ. ಈ ಅನ್ನುವಂಥದ್ದು ಏನದಲ್ಲ, ಈ ಒಂದು ಸ್ಥಿತಿ ಇದು ಅನಾಥ ಸ್ಥಿತಿ ಅಂತಾರ. ಅನಾಥ ಅಂದ್ರೆ ಜಗತ್ತಿನೊಳಗೆ ಯಾವ ಕಣ್ಣಿಗೆ ಕಾಣುವಂತಹ ವಸ್ತು, ವಿಷಯ, ವ್ಯಕ್ತಿ, ಅಧಿಕಾರ, ಪ್ರತಿಷ್ಠಾ ಇವು ಯಾವ ಏನಪ್ಪಾ ಅಂದ್ರೆ ದುಡ್ಡು, ಇವು ಯಾವತ್ತರ ಆದಿಂದಾಗ ಬದುಕಲಾರದಂತ ಒಂದು ಸ್ಥಿತಿ ಅದು. ದೇವ ಅನಾಥಾಂಚ ಕೈಪಕ್ಷಿ ನಾನಾ ಸಂಕಟ ಪಾಸು ರಕ್ಷಿ. ಅಂಥ ಅನಾಥರನ್ನ ಅಂದ್ರೆ ಅಂಥ ನಂಬಿದ ಭಕ್ತರನ್ನ ಏನಪ್ಪಾ ಅಂದ್ರೆ ಅವನ ಎಂಥ ಸಮಯದಾಗ ಆದ್ರೂ ಸಹಿತ ಓಡಿ ಬಂದ ಏನಪ್ಪಾ ಅಂದ್ರೆ ಆ ಭಕ್ತನ ರಕ್ಷಣಾ ಮಾಡ್ತಾನ. ಏನ್ರಿ ಮಹಾಚಕ್ರವಾಕಾಸಿ ಮಾರ್ತಂಡ ಜೈಸ ಉಡಿಗಾಲಿತೋ ಸಂಕಟಿ ಸ್ವಾಮಿ ತೈಸ ಹರಿಭಕ್ತಿ ಚಾಗಾವ ಗಾಜೆ ನಿಶಾ ನಿನ್ನುಪೇಕ್ಷಿ ಕದ ರಾಮ ದಾಸಾಭಿಮಾನಿ ಅಂತ ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಅನ್ನುವಂಥ ಮಾತ ಮನಾಚಿ ಶ್ಲೋಕದಾಗ ಹೇಳ್ತಾರ. ಅದಕ್ಕೆ ಅವರಂತಾರ ದೇವ ಕೃಪೇಚಾ ಸಾಗರು, ದೇವ ಕರುಣೇಚಾ ಜಳದರು, ದೇವಾಸಿ ಭಕ್ತಾಂಚ ವಿಸರು ಪಡನಾರನಾಯಿ. ಇಂಥ ಕರುಣಾಮೂರ್ತಿ ಇದ್ದಾನ. ದೇವ ಪ್ರೀತಿ ರಾಖೋ ಜಾಣೆ, ದೇವಾಸಿ ಕರಾವೆ ಸಾಜನೆ, ಜೀವಲಿಗೆ ಅವಗಿ ಪಿಸುಣೆ ಕಾಮಾನ ಏತಿ. ಸಖ್ಯ ದೇವಾಚೆ ತುಟೇನ ಪ್ರೀತಿ ದೇವಾಚಿ ವಿಟೇನ, ದೇವ ಕದಾ ಪಾಲಟೇನ ಶರಣಾಗತ ಆಚಿ. ಶರಣಾಗತ ಭಕ್ತರ ಸಂಬಂಧ ಎಂದೂ ಭಗವಂತ ಆ ಭಕ್ತರನ್ನ ಕೈ ಬಿಡುವುದಿಲ್ಲ ಅನ್ನುವಂಥ ಮಾತು ಹೇಳ್ತಾರ. ಮನೋಣಿ ಸಖ್ಯ ದೇವಾಸಿ ಕರಾವೆ ಹಿತ ಗುಜ ತಯಾಸಿ ಸಾಂಗಾವೆ ಆಟವೇ ಭಕ್ತಿ ಚೇಜಾಣಾವೆ ಲಕ್ಷಣ. 8ನೇ ಭಕ್ತಿ ಲಕ್ಷಣ ಅಂದ್ರೆ ಏನು? ನೀನು ಹೆಂಗ ಭಗವಂತನ ಜೋಡಿ ಸಖ್ಯತ್ವ ಮಾಡ್ತಿ ಹಂಗ ಸದ್ಗುರುಗಳ ಜೋಡಿ ಮಾಡು. ನಿನಗೇನೇ ಇದ್ರು ಸಹಿತ ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರ್ದು ಅನ್ನೋ ಸಹಿತ ವಿಚಾರ ಮಾಡ್ಲಾರ್ದ ಎಲ್ಲರೂ ನಿನ್ನ ಗುರುವಿನ ಮುಂದೆ ತೋಡ್ಕೋ ಅನ್ನುವಂಥ ಮಾತು ಹೇಳ್ತಾರ. ಜೈಸಾ ದೇವತೈಸಾ ಗುರು ಶಾಸ್ತ್ರಿ ಬೋಲಿಲ್ಲ ಆ ವಿಚಾರು ಮನೋಣ ಸಖ್ಯತ್ವಾಚ ಪ್ರಕಾರ ಸದ್ಗುರುಸಿ. ಅದಕ್ಕೆ ಹಂಗ ಸದ್ಗುರುನಾಥನ ಜೊತೆ ಅಂಥ ಒಂದು ಅನನ್ಯ ಒಂದು ಸಖ್ಯತ್ವವನ್ನು ಸಾಧಿಸಪ್ಪ ಅಂತ ಹೇಳ್ತಾರ. ಇತಿ ಶ್ರೀದಾಸಬೋಧೆ ಗುರುಸಂವಾದೆ ಸಖ್ಯ ಭಕ್ತಿ ನಿರೂಪಣಾಂ ಸಮಾಸ ಅಷ್ಟಮ ಶ್ರೀರಾಮ್. ಅಷ್ಟಮ 8ನೇ ಸಮಾಸ ದೊಳಗೆ ಇಷ್ಟೆಲ್ಲ ಸಖ್ಯ ಭಕ್ತಿ ಬಗ್ಗೆ ಸಮರ್ಥರು ಹೇಳಿ ಅವ್ರಂತಾರ ಸಖ್ಯ ಭಕ್ತಿ ನಮ್ಮಿಂದ ಸರಿಯಾಗಿ ಗಡೋಸ್ತ ಅಂದ್ರ ಮುಂದಿನ ಒಂದು ಮೆಟ್ಲು ಯಾವ್ದಪ್ಪ ಅಂದ್ರ ಅದು ಆತ್ಮನಿವೇದನ ಭಕ್ತಿ. ಆ ಆತ್ಮನಿವೇದನ ಭಕ್ತಿ ಬಗ್ಗೆ ನಾವು ಇವತ್ತು ಮತ್ತಷ್ಟು ಏನಪ್ಪಾ ಅಂದ್ರ ಚಿಂತನೆ ಮಾಡೋಣ. 9ನೇ ಭಕ್ತಿಯ ಬಗ್ಗೆ ಸಮರ್ಥ ಹೇಳ್ತಾರ. ಶ್ರೀರಾಮ ಸಮರ್ಥ ಶ್ರೀರಾಮ ಸಮಾಸ ನವಮ ಆತ್ಮನಿವೇದನ ಭಕ್ತಿ ವಾಚನ ಪ್ರಾರಂಭ ಕರಿತೋ ಮಹಾರಾಜ್. ಮಾಗಾಜಾಲೆ ನಿರೂಪಣ ಆಟವೇ ಭಕ್ತಿ ಚೇ ಲಕ್ಷಣ ಆತ ಐಕಾ ಸಾವಧಾನ ಭಕ್ತಿ ನವಮಿ. ಮಾಗಾಜಾಲೆ ನಿರೂಪಣ ಸಮರ್ಥರಂತಾರ ಈ ಹಿಂದಿನ ಒಂದು ಸಮಾಸದಾಗ ಆಟವೇ ಭಕ್ತಿ ಚೇ ಲಕ್ಷಣ. ಇಷ್ಟೋ ತನಕ ಏನ್ ಚಿಂತನೆ ಮಾಡಿದೆಯಲ್ಲ ಇದು ಬಹುಶಃ ಹೋದವಾರನು ಇದ್ರದ್ದೆಲ್ಲ ಚಿಂತನೆ ಆಗಿತ್ತು. ಆದ್ರೂ ಸಹಿತ ಹಿಂದಿಂದ ಮತ್ತೊಮ್ಮೆ ನಾವು ಚಿಂತನೆ ಮಾಡಿ ಮುಂದುವರಿದು ಬಹಳಷ್ಟು ಶ್ರೇಷ್ಠ ಒಂದು ವಿಚಾರ ಅಂತನ್ನುವಂಥ ಉದ್ದೇಶಕ್ಕಾಗಿ 8ನೇ ಭಕ್ತಿಯೊಳಗಿನ ಕೆಲವೊಂದು ಓವಿಗಳನ್ನು ನಾವು ಚಿಂತನೆ ಮಾಡಿದ್ದಾಯ್ತು. ಈಗ ಅವ್ರಂತಾರ ಮಾಗಾಜಾಲೆ ನಿರೂಪಣೆ. ಈ ಹಿಂದ ಇದ್ರ ಬಗ್ಗೆ 8ನೇ ಆಟವೇ ಭಕ್ತಿ ಚೇ ಲಕ್ಷಣ ಸಖ್ಯ ಭಕ್ತಿಯ ಲಕ್ಷಣದ ಬಗ್ಗೆ ನೀವುಗಳೆಲ್ಲ ಚಿಂತನೆ ಮಾಡಿದ್ದಾತು. ಆತ ಐಕಾ ಸಾವಧಾನ ಭಕ್ತಿ ನವಮಿ. ಈಗ ನೀವು
ಬಹಳಷ್ಟು ಏನಪ್ಪಾ ಅಂದ್ರ ಸಾವಧಾನ. ಎಲ್ಲಾ ಭಕ್ತಿಯೊಳಗ ಭಕ್ತಿ ಬಳಸುವ ಹೊತ್ನ್ಯಾಗ ಹೇಳುವ ಹೊತ್ನ್ಯಾಗ ಸಮರ್ಥರು ಎಲ್ಲಾ ಭಕ್ತಿಗೂ ಸಾವಧಾನ ಸಾವಧಾನ ಅನ್ನುವಂಥದ್ದನ್ನ ಬಳಸ್ಯಾರ. ಇದು ವಿಶೇಷ ಅಂದ್ರೇನು, ಎಲ್ಲಾ ಭಕ್ತಿಗಳು ಇಷ್ಟು ಮುಖ್ಯವಲ್ಲ, ಅದ್ರಾಗ ಇವತ್ತಿನ ಭಕ್ತಿ ಏನದಲ್ಲ ಇದು ಬಹಳಷ್ಟು ಅಂದ್ರೆ ಬಹಳ ಮುಖ್ಯದ. ಸರ್ವಸಾಧಾರಣ ಈ ಭಕ್ತಿಯ ಬಗ್ಗೆ, ಈ ಭಕ್ತಿಯೊಳಗಿನ ಇರುವಂತ ಓವಿಗಳ ಬಗ್ಗೆ ನಾವು ಈ ವಿಸ್ತಾರವಾಗಿ ಚಿಂತನೆ ಮಾಡುವಷ್ಟು ನಮಗದು ಸಾಧ್ಯ ಆಗ್ತದಿಲ್ಲೋ ಅನ್ನುವಂಥದ್ದು ಅಷ್ಟು ಗಮ್ಯವಾದಂಥ ವಿಚಾರ ಆತ್ಮನಿವೇದನ ಭಕ್ತಿಯೊಳಗದ. ಇದಕ್ಕೆಲ್ಲ ಇನ್ನೂ ದಾಸಬೋಧವನ್ನು ನಾವು ದಾಸಬೋಧದ ಮುಂದಿನ ದಶಕಗಳನ್ನ ಸಮಾಸಗಳನ್ನ ನಾವು ನೋಡ್ಕೋತ ಸಮರ್ಥರು ಹೇಳಿದ್ದನ್ನು ನೋಡ್ಕೋತ ಹೋದಾಗ ಮಾತ್ರ ಆತ್ಮನಿವೇದನದ ನಿಜವಾದ ಒಂದು ಮರ್ಮ ತಿಳಿತದ. ಆದರೂ ಸಹಿತ ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರು, ಸಮರ್ಥ ರಾಮದಾಸ್ ಮಹಾರಾಜರು, ಸಮರ್ಥ ಸದ್ಗುರು ಶೇಷಾಚಲ ಗುರು ಮಹಾರಾಜರು, ಇವರೆಲ್ಲರ ಕೃಪಾದಿಂದ, ಮಹಾಸ್ವಾಮಿಯ ಕೃಪಾದಿಂದ ಇವು ಓವಿಗಳ ಕಠಿಣ ಇದ್ರು ಸಹಿತ ಎಷ್ಟು ಸಾಧ್ಯದ ಅಷ್ಟು ನಮ್ಮ ಏನಪ್ಪಾ ಅಂದ್ರೆ ಬೆಲ್ಸರಿ ಬಾಬಾರವ್ರು ಏನದು ವಿವರಣೆ ಮಾಡ್ಯಾರ ಅದನ್ನೇ ನಾವು ಮುಂದಿಟ್ಟುಕೊಂಡ ಚಿಂತನೆ ಮಾಡೋಣ ಅಂತ ಹೇಳ್ಕೊತ ಅವರಂತಾರ, ನವಮಿ ನಿವೇದನ ಜಾಣಾವೇ ಆತ್ಮ ನಿವೇದನ करावे तेही सांगिजेल स्वभावे ಪ್ರಾಂಜಳ ಕರುಣಿ. ಅವರಂತಾರ ನಿವೇದನಕ್ಕೆ 9ನೇ ಭಕ್ತಿ ಆತ್ಮ ನಿವೇದನ. ನಿವೇದನ ಅಂದ್ರೆ ಏನು? ನೈವೇದ್ಯ ಮಾಡುವುದು, ಅರ್ಪಣಾ ಮಾಡುವುದು. ಇದಕ್ಕೆ 9ನೇ ಭಕ್ತಿ ಅನ್ನೋರು ಆತ್ಮ ನಿವೇದನ ಮಾಡಬೇಕು. ಇದನ್ನೇ ಸ್ಪಷ್ಟವಾಗಿ ನಾ ಹೇಳ್ತೀನಿ. ಏನ್ ನಿವೇದನ ಮಾಡಬೇಕು? ನಾವು ಸದ್ಗುರುಗಳಿಗೆ ಆತ್ಮ ನಿವೇದನವನ್ನ ಮಾಡ್ಬೇಕಂತಾರ. ನೀ ಅಧಿಕ್ ವಿದ್ದ ಅಂದ್ರೆ ಏನು? ಸಮರ್ಪಣ ಮಾಡುವುದು, ಭಗವಂತನ ತಾವಾದಾಗ ಕೊಡುದು, ಸದ್ಗುರುನಾಥಗ ಅದನ್ನು ಒಪ್ಪಿಸಿ ಬಿಡುವುದು. ನಿವೇದನ ನಾವು ನಮ್ಮನ್ನೇ ಸರ್ವಸ್ವದಿಂದ ಭಗವಂತನಿಗೆ ಸಮರ್ಪಿಸಿಕೊಳ್ಳುವುದೇನದಲ್ಲ ಅದಕ್ಕೆ ಆತ್ಮನಿವೇದನ ಅಂತಾರ. ಈ ಆತ್ಮನಿವೇದನ ನಮ್ಮನ್ನ ನಾವು ಅರ್ಪಿಸ್ಬೋದು. ಇವೆಲ್ಲ ನಾವು ವಿಚಾರ ಮಾಡಿದೀವಿ ಅಂದ್ರೆ ನಮ್ಮನ್ನಂದ್ರೆ ನಾವು ಯಾರು ಇದನ್ನ ವಿಚಾರ ಮಾಡಬೇಕು. ನಾನು ಯಾರು? ಆತ್ಮ ಅಂದ್ರೆ ಯಾರು? ಆತ್ಮ, ಜೀವಾತ್ಮ, ಶಿವಾತ್ಮ, ಶರೀರ, ಇಂದ್ರಿಯ ಇವನ್ನೆಲ್ಲದರ ಬಗ್ಗೆ ತತ್ವಗಳ ಒಂದು ವಿಂಗಡನ ಇವನ್ನೆಲ್ಲ ಮಾಡಿದಾಗ ನಾನು ಯಾರು ಅನ್ನುವಂಥದ್ದು ಗೊತ್ತಾಗ್ತದೆ. ನಮ್ಮ ವಿಚಾರ ಪ್ರಕಾರ ಈಗ ನಾವೇನ್ ತಿಳ್ಕೊಂಡೆವು? ನಾನು ಅಂದ್ರೆ ನಾನು ಶಂಕರಣ್ಣ, ನನಗಿದೊಂದು ಶರೀರ ಅದ, ಇವೆಲ್ಲ ಇಂದ್ರಿಯಗಳು ಕೂಡಿಸಿ ಒಂದು ಮನುಷ್ಯನ ಒಂದು ಆಕೃತಿ ಒಳಗೆ ನಾ ಇದ್ದಲ್ಲ, ಇದೇ ನಾನು ಅಂತ ತಿಳ್ಕೊಂಡನಿ. ಇದು ದೇಹ ಬುದ್ಧಿಯಿಂದ ಕೂಡಿದಂತ ನಾನು ಅಂತ. ಇದು ಆತ್ಮನಿವೇದನ ಆಗೋದಿಲ್ಲ. ಅದಕ್ಕೆ ಆತ್ಮನಿವೇದನದೊಳಗೆ 3 ಪ್ರಕಾರದ ನಿವೇದನವನ್ನು ಹೇಳ್ತಾರ. ಒಂದು ಸ್ಥೂಲ ನಿವೇದನ. ಕೆಲವೊಂದು ಸಂಪ್ರದಾಯ ಅಥವಾ ಕೆಲವೊಬ್ಬ ಭಕ್ತಿ ಹೆಂಗಿದ್ದಾರಂದ್ರ ತಮ್ಮ ಇಡೀ ಶರೀರವನ್ನೇ ನಿವಾಳಿಸಿ ಹೋಗದು ಬಿಡ್ತಾರ. ಅಂದ್ರೆ ಏನು? ಶರೀರವನ್ನೇ ಅರ್ಪಣೆ ಮಾಡಿಬಿಡುವುದು. ಇದು ಒಂದು ಸ್ಥೂಲ ನಿವೇದನ ಅಂತಾರ. ಇನ್ನ ಸೂಕ್ಷ್ಮ ನಿವೇದನ ಅಂದ್ರ ಮನ, ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವಂತ ಸೂಕ್ಷ್ಮ ಶರೀರವನ್ನ ಅಂದ್ರ ಇವನ್ನೆಲ್ಲ ಮನಸ್ಸ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲವನ್ನೂ ಏನಪ್ಪಾ ಅಂದ್ರೆ ಸದ್ಗುರುನಾಥಗೆ ಅರ್ಪಣೆ ಮಾಡೋದು. ಇದು ಸೂಕ್ಷ್ಮ ನಿವೇದನ ಅಂತಾರ. ಮೂರನೇದು ಯಾವ್ದಪ್ಪ ಅಂದ್ರೆ ಆತ್ಮ ನಿವೇದನ. ಅಂದ್ರೆ ಜೀವಾತ್ಮ ಪರಮಾತ್ಮನ ಒಂದು ಐಕ್ಯತಾ ಅನ್ನುವಂಥದ್ದೇನದಲ್ಲ ಇದು ಆತ್ಮ ನಿವೇದನ. ಇರ್ಲಿ, ಈಗ ಅವ್ರೇನಂತಾರ, ನವಮಿ ನಿವೇದನ ಜಾಣಾವೆ ಆತ್ಮ ನಿವೇದನ ಕರಾವೆ ಅಂದ್ರೆ ನಾವು ಆತ್ಮ ನಿವೇದನ ಮಾಡ್ಕೋಬೇಕಾಗ್ಯದ. ತೇಹಿ ಸಾಂಗಿಜಲ ಸ್ವಭಾವೇ ಪ್ರಾಂಜಳ ಕರುಣಿ. ಏನು ಐಕಾ ನಿವೇದನಾಚೆ ಲಕ್ಷಣ ದೇವಾಸಿ ವಾಹಾವೆ ಆಪಣ ಕರಾವೆ ತತ್ವ ವಿವರಣ ಮಂಜೆ ಕಳೆ. ಅವಾಗ ಸಮರ್ಥರಂತಾರ, ಐಕಾ ನಿವೇದನಾಚೆ ಲಕ್ಷಣ ದೇವಾಸಿ ವಾಹಾವೆ ಆಪಣ ಕರಾವೆ ತತ್ವ ವಿವರಣ ಮಂಜೆ ಕಳೆ. ಅಂದ್ರ ನಾವು ಈ ತತ್ವ ವಿವರಣೆ ಮಾಡಬೇಕು. ಪಂಚಭೂತಗಳಿಂದ ಆದಂತಹ ಶರೀರ ಅಂದ್ರೆ ನಾನು ಶರೀರು ಅಥವಾ ಆತ್ಮನು ಇವನ್ನೆಲ್ಲ ಚಿಂತನೆ ಮಾಡುವುದೇನದಲ್ಲ, ಇದನ್ನೆಲ್ಲ ತಿಳ್ಕೊಂಡು ನಾವು ನಿವೇದನ ಮಾಡುವುದೇನದಲ್ಲ ಅದು ಆತ್ಮ ನಿವೇದನ ಅನ್ಸುತ್ತ ಅಂತ. ಅದಕ್ಕೆ ಶ್ರೀ ರಾಮಾಚಾರ್ಯ ಕಾಕಣಿಕೆ ಅವ್ರಂತಾರ ನೋಡ್ರಿ, ನವವಿಧ ಭಕ್ತಿಯೊಳಗಿನ ತಿರುಳು ತಿಳಿದು ಶ್ರವಣ ಕೀರ್ತನ ಸ್ಮರಣೆಗಳನ್ನೆಲ್ಲ ಮಾಡು,
ನಮಿಸು ಸವಿಸು ಸಾಧನದೊಳಗೆ ತನು ಮನವ ಹಿಡಿದು ಅನುಭವದ ಆನಂದ ರೋಕು ಪಡೆದು ನವವಿಧ ಭಕ್ತಿಯೊಳಗಿನ ತಿರುಳು ತಿಳಿದು. ಇದ್ರ ತಿರುಳು ತಿಳಿಬೇಕಾಗಿತ್ತಂದ್ರೆ ಮೊದಲು ಶ್ರವಣ, ಕೀರ್ತನ, ವಿಷ್ಣು ಸ್ಮರಣ ಈಗ ಆಗಿ ಹೋದಂತ 9 ವಿಧದ ಭಕ್ತಿ ಒಳಗಿನ ಮರ್ಮ ತಿಳ್ಕೊಂಡು 9ನೇ ವಿಧದ ಭಕ್ತಿ ಒಳಗಿನ ಮರ್ಮ ನಾವು ತಿಳ್ಕೊಬೇಕಾದಂತ. ಅದಕ್ಕ ಐಕಾ ನಿವೇದನಾಚೆ ಲಕ್ಷಣ ದೇವಾಸಿ ವಹಾವೆ ಆಪಣ, ನಮ್ಮನ್ನ ನಾವು ದೇವರಿಗೆ ಅರ್ಪಣೆ ಮಾಡೋದು. ಕರಾವೇ ತತ್ವ ಮಂಜೆ ಅಂದ್ರೆ ಅರ್ಪಣೆ ಮಾಡೋದಂದ್ರೆ ಹೆಂಗಂದ್ರೆ ನಾನು ಯಾರು ಅನ್ನುವಂಥದ್ದನ್ನು ತಿಳ್ಕೊಂಡು ಈ ನಾನು ಅನ್ನುವಂಥದ್ದು ದೇಹ ಬುದ್ಧಿ ನಾನನ್ನ ಅರ್ಪಣೆ ಮಾಡಿದೇವಂದ್ರ, ನಾನನ್ನು ನಾವು ಚೆಲ್ಲಿಕೊಟ್ಟೇವಂದ್ರ, ನಾನನ್ನು ನಾವು ಭಗವಂತಗ ಸದ್ಗುರುನಾಥಗ ನೀಡಿದೇವಂದ್ರ ಅವಾಗ ಉಳಿಗಿದ್ದೇನು ಆತ್ಮದಲ್ಲ ಅದು ಪರಮಾತ್ಮನ ಸ್ವರೂಪನೇ ಅದ. ಅದು ಒಂದಕ್ಕೊಂದಲ್ಲಿ ಆತ್ಮ ಮತ್ತು ಪರಮಾತ್ಮನ ಒಂದು ಏನಪ್ಪಾ ಅಂದ್ರೆ ಅಲ್ಲಿ ಲಯ ಆಗ್ತದ, ಅಲ್ಲಿ ಎರಡು ಒಂದೇ ಆಗ್ತಾವ, ಅದು ಆತ್ಮ ನಿವೇದನ ಅನಿಸ್ಕೋತದ ಅಂತಾರ. ಅದಕ್ಕೆ ಸ್ವಲ್ಪ ವಿಚಾರವನ್ನ ನೀವುಗಳೆಲ್ಲ ಈ ತತ್ವ ವಿವರಣದ ಬಗ್ಗೆ ವಿಚಾರ ಮಾಡೋಣ. ತತ್ವ ವಿಚಾರದೊಳಗೆ ನಾವು ವಿಚಾರ ಮಾಡ್ರಿ. ಈಗ ನಾನು ಈ ದೇಹ ಅಂತ ತಿಳ್ಕೊಂಡೆವು, ನಾವು ಏನ್ ತಿಳ್ಕೊಂಡೆವು, ನಾವು ಇದೇನೇ ನಾನು ಬರ್ತೀನಿ, ನಾನು ಹೋಗ್ತೀನಿ, ನಾ ಹಂಗ ನಾ ಹಿಂಗ, ನಾ ಅದನ್ನ ಗಳಿಸೀನಿ, ನಾ ಇದನ್ನ ಮಾಡೀನಿ, ನಾ ಕೀರ್ತನಕಾರ ಇದ್ದೀನಿ, ನಾ ಪ್ರವಚನಕಾರ ಇದ್ದೀನಿ, ನಾ ಗುರು ಇದ್ದೀನಿ, ನಾ ಶಿಷ್ಯ ಇದ್ದೀನಿ. ಅಂದ್ರೆ ನಾ ಇದ್ದನಂದ್ರೆ ನೀ ಅಂದ್ರೆ ಯಾರು? ಇದ್ರ ಬಗ್ಗೆ ನಾವು ಚಿಂತನೆ ಮಾಡಿದೇವಂದ್ರ, ಇದ್ರ ಬಗ್ಗೆ ನಾವು ವಿಂಗಡಣೆ ಮಾಡ್ಕೊತ ಹೋದೇವಂದ್ರ, ಈಗ ಅವ್ರಂತಾರ ಈ ದೇಹವು ಪಂಚಭೂತಗಳದ್ದು ಇರುತ್ತದೆ. ಹೌದಪ್ಪ, ಈ ದೇಹನೇ ನಾನಂತೇನ್ ನೀ ತಿಳ್ಕೊಂಡಿಲ್ಲ. ಈ ದೇಹನೇ ನೀನಲ್ಲಿಕ್ಕೆ, ಈ ದೇಹ ನಿಂದ ಅಲ್ಲೇ ಅಲ್ಲಿದು. ಯಾಕಂದ್ರ ಇದು ಪಂಚಭೂತಗಳದ್ದದ. ಇದನ್ನ ನನ್ನದಂತ ಹೆಂಗಲ್ಲಿ ಅಂತೀಪ ನೀನು? ಮತ್ತೆ ಇದು ನನ್ನದ ಅಂತ ಅಲ್ಲೇ ಅಲ್ಲಿದು ನನ್ನದಂತ ಯಾಕೆ ತಿಳ್ಕೊತೀನಿ ನೀನು? ನನ್ನದಲ್ಲ, ಪಂಚಭೂತಗಳದ್ದದ. ಏನದ? ಯಾವ್ಯಾವ ಪಂಚಭೂತಗಳು ಯಾವುವು? ಆಕಾಶ, ವಾಯು, ತೇಜ, ಆಪ, ಪೃಥ್ವಿ. ಈ 5 ಭೂತಗಳಿಂದ ಕೂಡಿದಂತಹ ಈ ಶರೀರ ಪಂಚಭೂತ. ಹೆಂಗ ಬ್ರಹ್ಮಾಂಡ ಪಂಚಭೂತಗಳಿಂದ ನಿರ್ಮಾಣ ಆಗ್ಯದ, ಹಂಗೆ ಪಿಂಡಾಂಡನು ಪಂಚಭೂತಗಳಿಂದ ನಿರ್ಮಾಣ ಆಗ್ಯದ. ಅದಕ್ಕೆ ಅವ್ರು ಅಂದ್ರ ಈ ದೇಹವು ಇದು ನಂದಂತರೂ ಅಲ್ಲ, ಯಾಕಂದ್ರೆ ಪಂಚಭೂತಗಳದ. ಇನ್ನ ಈ ದೇಹ ನಮಗ್ ಕಾಣಿಸ್ಲಿಕ್ಕತ್ತದ, ನಮ್ಮ ದೇಹವನ್ನ ನಾವು ನೋಡ್ಲಿಕ್ಕತ್ತೇವು. ಮತ್ತ ನಮ್ಮ ದೇಹವನ್ನ ನಾವು ನೋಡ್ಲಿಕ್ಕತ್ತೇವು, ನೋಡವ್ರ ಯಾರ ಹಂಗಾರ? ಇವು ಬಹಳ ಸೂಕ್ಷ್ಮವಾದಂತ ಜಟಿಲವಾದಂತ ವಿಚಾರ. ದಾಸಬೋಧ ನಾವು ಹೆಂಗ ನಾವಿನ್ 5ನೇ ದಶಕ್ಕೆ ಹೋದೇವಂದ್ರ ಗುರು ನಿಶ್ಚಯ ಅದ, ಆಮೇಲೆ ಸದ್ಗುರುಗಳ ಲಕ್ಷಣ ಅದ, ಸದ್ಗುರುಗಳಿಂದ ಮುಂದೆ ಶುದ್ಧ ಜ್ಞಾನ, ಬಹುಧಾ ಜ್ಞಾನ, ಆತ್ಮಜ್ಞಾನದ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳ್ಯಾರ. ಹಿಂಗ ಮೋಕ್ಷದ ಬಗ್ಗೆ ಎಲ್ಲದರ ಬಗ್ಗೆ ಹೇಳ್ಕೊತ ಹೋದಂಗ 6ನೇ ದಶಕನಾಗ ದೇವ ಶೋಧನ, ಮುಖ್ಯ ದೇವ ಯಾರ ಅವನನ್ನು ತಿಳ್ಕೋ ಸಂಬಂಧ 6ನೇ ದಶಕದೊಳಗ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಯಾರ. 7ನೇ ದಶಕ ಅಂತೂ ಅಗದಿ ಏನಪ್ಪಾ ಅಂದ್ರ ಅತ್ಯಂತ ಸಿದ್ಧಾಂತ ನಿರೂಪಣ ಅನ್ನೋ ತನಕನೂ ಅವನು ತಿಳಿಸ್ಯಾರ. ಇದೆಲ್ಲಕ್ಕಿಂತ ಮುಖ್ಯವಾಗಿ 8ನೇ ದಶಕ ಇದು ಜ್ಞಾನ ದಶಕ ಅಂತೇಳಿ ಸಮರ್ಥರು ಈ 7 ದಶಕ ಬರೋಕ್ಕಿಂತ ಮೊದಲ ಜ್ಞಾನ ದಶಕ ಅನ್ನುವಂಥದ್ದನ್ನು ಸಮರ್ಥರು ಟಾಕಳಿ ಒಳಗೆ ಏನು 12 ವರ್ಷ ತಪಶ್ಚರ್ಯ ಮಾಡಿದ ಮೇಲೆ, ನಂತರ 12 ವರ್ಷ ದೇಶ ಸಂಚಾರ ಮಾಡಿದ ಮೇಲೆ ಮೊದಲಿಗೆ ಬರೆದದ್ದೇ ಏನಪ್ಪಾ ಅಂದ್ರೆ ಅವರು ಜ್ಞಾನ ದಶಕ ಅನ್ನುವಂಥದ್ದು ಒಂದು ದಶಕ ಬರೆದಿರ್ತಾರ. ಮುಂದೆ 7 ದಶಕ ಶಿವತರ್ಗಳನ್ನಾಗ ಬರೆದು 8ನೇ ದಶಕ ಅದಕ್ಕೆ ಕೂಡಿಸಿದಕ್ಕೆ 8ನೇ ದಶಕ ಜ್ಞಾನ ದಶಕದ. ಈ 8 ದಶಕದ ಬಗ್ಗೆ ನಾವು ಚಿಂತನ ಸರಿಯಾಗಿ ನಾವೇನಪ್ಪಾ ಅಂದ್ರೆ ಅದನ್ನ ನಾವು ವಿಚಾರ ಮಾಡ್ಕೋತ ಹೋದೇವಂದ್ರ ಮುಂದೆ 9, 10, 11, 12, 13, 14, 17ನೇ ಇದ್ರಾಗಂತೂ ಪಂಚೀಕರಣದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಸಮರ್ಥರು ತಿಳಿಸ್ಯಾರ. ಅವನ್ ಹೆಂಗ್ ತಿಳ್ಕೊತೀವಿ ಹಂಗಂಗ ಆತ್ಮನಿವೇದನದ ಸರಿಯಾದ ಮರ್ಮ ನಮಗ್ ಗೊತ್ತಾಗ್ತದ. ಅದಕ್ಕೆ ಅವ್ರಂತಾರ ಪಂಚಭೂತಗಳದ ದೇಹ ಅದ ಅಂದಾಗ ನಿಂದಂತರೂ ಅಲ್ಲೇ ಅಲ್ಲ. ಆಮೇಲೆ ಇದನ್ನ ನಾವು ನೋಡ್ಲಿಕ್ಕತ್ತೇವಂದ್ರ ನಾವು ಅಲ್ಲ ನಂದು ಅಲ್ಲ, ಹಿಂಗ ವಿಚಾರ ಮಾಡ್ಕೊಂಡ ನಾವು ಅಲ್ಲ ನಂದು ಅಲ್ಲ ಅಂತಂದ್ರೆ ಮತ್ತೆ ಯಾರ ಹಂಗಾರ? ನಾನು ಈಗ ನನ್ನ ದೇಹ ಅಂತ ನಾ ಯಾರಿದ್ದೀನಿ ಅನ್ನುವಂಥದ್ದನ್ನು ವಿಚಾರ ಮಾಡೋದೇ ಆತ್ಮಾನಾತ್ಮ ವಿವೇಕ ಅನಿಸ್ಕೊತದ. ಅಂತ ಆತ್ಮಾನಾತ್ಮ ವಿವೇಕನ್ನ ನಿದಿಂದ ನಾವು ಇದನ್ನ ನೋಡ್ಬೇಕಂತ. ಅದಕ್ಕೆ ಅವ್ರಂತಾರ ಪಂಚಭೂತಗಳನ್ನು ನಮ್ಮ ದೇಹದಲ್ಲಿ ಹೆಂಗ್ ಗುರ್ತ ಹಿಡ್ಕೋಬೇಕು, ಪಂಚಭೂತಗಳ ದೇಹ ಅಂತಾರ.
ಈಗ ಬರೇ ಅಂತಾರ ಕೇಳ್ತಾರ ಅಂತ ಗೋಣ ಹಾಕಬಾರ್ದು ಅಂತಾರ ಅವ್ರು. ಸಾಧಕ ಹೆಂಗ್ ಮಾಡ್ಬೇಕು, ಅದನ್ನ ಕೂಲಂಕುಷವಾಗಿ ವಿಚಾರ ಮಾಡ್ಬೇಕು. ಪಂಚಭೂತಗಳ ದೇಹದ ಅಂದ್ರ ಪಂಚಭೂತಗಳು ನಮ್ಮ ಶರೀರದಾಗಿ ಎಲ್ಲೆಲ್ಲೇವ ಇದನ್ನ ನಾವು ನೋಡ್ಲಿಕ್ಕೆ ಹೋದೆವು ಅಂದ್ರ ನಮ್ಮ ಶರೀರದೊಳಗೆ ಎಷ್ಟು ಕಠಿಣ ಭಾಗದನೋ ಅದು ಪೃಥ್ವಿದು ಕಠಿಣ ಭಾಗ. ಗೆಲು ಇವೇನವಲ್ಲ ಇವೆಲ್ಲ ಉಗುರ ಕಟಕ ಇವೆಲ್ಲ ಏನವ ಇವೆಲ್ಲ ಪೃಥ್ವಿ ಭಾಗ ಅಂತಾರ ಅವ್ರು. ಇನ್ನ ರಸಸ್ವರೂಪದಿಂದ ಅದಲ್ಲ ಅಂದ್ರ ರಸಸ್ವರೂಪದಿಂದ ಏನದಲ್ಲ ಅದು ಆಪದ ಭಾಗ. ಆಮೇಲೆ ಉಷ್ಣ ಭಾಗ ಏನದಲ್ಲ ಅದು ತೇಜದ ಭಾಗ. ಚಲನವಲನ ಇವೆಲ್ಲ ವಾಯುವಿನ ಭಾಗ. ಮತ್ತ ಖಾಲಿ ಇರುವ ಪಳ್ಳು ಜಾಗ ಏನದಲ್ಲ ಅದು ಆಕಾಶದ ಭಾಗ. ಈ 5 ಪಂಚಭೂತಗಳಿಗೆ ಒಂದೊಂದು ಭೂತಕ್ಕೆ 5 ತತ್ವ ಅಂತಾರ. ಅಂದ್ರ ಇವೆಲ್ಲನೂ ದೇಹದೊಳಗೆ ಬರ್ತಾವ. ಇವು ಪಂಚಭೂತದೊಳಗೆ ಬರುವಂತ ವಿಚಾರ. ಪಂಚಭೂತದೊಳಗೆ ಬರುವಂತ ಏನೇನು ವಿಚಾರಗಳಿಗೆ ಬರ್ತಾವಲ್ಲ, ತತ್ವಗಳು ಬರ್ತಾವಲ್ಲ, ಅವೆಲ್ಲ ನೀ ಅಲ್ಲೇ ಅಲ್ಲ. सकळ देहाचा झाडा केला तत्व ಸಮುದಾವ ಉಡಾಲ ತೇತೆ ಕೋಣೆ ಪದಾರ್ಥಾಲ आपल्या म्हणावे ಅಂತೇಳಿ ಸಮರ್ಥರು ಈ ದಾಸಬೋಧದ 200ನೇ ಸಮಾಸದೊಳಗ ವಿಮಲ ಬ್ರಹ್ಮ ನಿರೂಪಣ ಹೇಳೋ ಹೊತ್ನಾಗ ಇರ್ತಾರ ಅವರು. ಸಕಲ ದೇಹಾಚ झाडा केला, ಈ ಶರೀರವನ್ನು ಎಲ್ಲ ವಿಂಗಡಣೆ ಮಾಡಿ ನೋಡಿದ್ ನಾನು. ಇದ್ರಾಗಿರುವಂತ ತತ್ವಗಳು ಸಮುದಾಯ ಇವು ಅಲ್ಲ ಇವೆಲ್ಲನು ಏನಪ್ಪಾ ಅಂದ್ರೆ ಜಾಡಿಸಿಬಿಟ್ಟು ತತ್ವ ಸಮುದಾಯ ಉಡಾಲ ಅವೆಲ್ಲ ಹಾರಿ ಹೋಗಿಬಿಟ್ಟು. ಈಗ ಆ ತತ್ವಗಳು ಯಾವಪ್ಪ ಅಂತ ನಾವು ವಿಚಾರ ಮಾಡಿದೇವಂದ್ರ ಈ ಸ್ಥೂಲ ದೇಹದೊಳಗಿರುವಂತ ತತ್ವಗಳು. ಆಕಾಶ ತತ್ವ ಯಾವಪ್ಪ ಈ ಸ್ಥೂಲ ದೇಹದಾಗ ಕಾಣಿಸೋದಂದ್ರ ಕಾಮ, ಕ್ರೋಧ, ಶೋಕ, ಮೋಹ ಮತ್ತು ಭಯ. ಈ 5 ತತ್ವಗಳು ಒಂದೊಂದು ತತ್ವಕ್ಕೆ ಒಂದೊಂದು ಭೂತಗಳಿಗೆ 5 ತತ್ವಗಳು ಅಂದಾಗ ಎಷ್ಟಾತ್ ನೋಡ್ರಿ 25 ತತ್ವಗಳು. ಆ 25 ತತ್ವಗಳು ಸಹಿತ ಹಾರಿ ಹೋಗ್ಬಿಟ್ಟು ಅಂತ. ಅದಕ್ಕ ಆಕಾಶ ತತ್ವ ಯಾವುದು? ಕಾಮ, ಕ್ರೋಧ, ಶೋಕ, ಮೋಹ, ಭಯ. ಆಮೇಲೆ ವಾಯುಭೂತದ ತತ್ವಗಳು ಯಾವುದು? ಚಲನ, ವಲನ, ಧಾವನ, ಪ್ರಸಾರಣ, ಆಕುಂಚನ. ಇವು ವಾಯುದ 5 ತತ್ವಗಳು. ವಾಯುಭೂತಿಂದು ಪಂಚಭೂತೊಳಗೆ ವಾಯು ಇದರಿದ್ದು 5 ತತ್ವಗಳು. ಇನ್ನು ತೇಜ ತತ್ವದಿಂದ ಅದರಿಂದ 5 ಉಪತತ್ವಗಳು ಯಾವಪ್ಪ ಅಂದ್ರ ಕ್ಷುಧ, ತೃಷ, ಆಲಸ್ಯ, ನಿದ್ರಾ, ಕಾಂತಿ, ಹೊಳಪ. ಇವೇನದಲ್ಲ ಇದು ತೇಜದ ತತ್ವದೊಳಗೆ ಬರ್ತಾವ. ಇನ್ನು ಆಪ ಅಂದ್ರೆ ಏನು? ರಸ ರೂಪದಿಂದ ಇರುವಂತ ಏನದಲ್ಲ ಇದು ನಮ್ಮ ಶರೀರದೊಳಗೆ ಎಲ್ಲೆಲ್ಲಿದೆ ಅಂದ್ರೆ ಇದ್ರ ತತ್ವ ಯಾವಂದ್ರ ಶುಕ್ರ, ಶೋಷಿತ, ಲಾಲ, ಮೂತ್ರ ಮತ್ತು ಬೆವರು. ಇವು ಆಪ ತತ್ವದಿಂದ ಇರುವಂತಹ 5 ಉಪತತ್ವಗಳು. ಇನ್ನು ಪೃಥ್ವಿಭೂತದಿಂದ ಅಸ್ಥಿ, ಮಾಂಸ, ತ್ವಚ, ನಾಡಿ, ರೋಗ. ಇವೇನವಲ್ಲ ಇವು ಪೃಥ್ವಿಯ 5 ತತ್ವಗಳು. ಇನ್ನ 5 ಜ್ಞಾನೇಂದ್ರಿಯಗಳು. ಇವು ಎಲ್ಲಾನು ನಮ್ಮ ಇದ್ರಾಗ ಬರುವುದಿಲ್ಲ ಅಂತಾರ ಇವರು. ಅವ್ರೇನಂತಾರ ಆತ್ಮ ನೀನಿದ್ದಿಲ್ಲ ನಾನಾ ಅಂತೀರ, ಅವು ಇದ್ರಾಗ ಬರುವುದಿಲ್ಲ. ಯಾವ 5 ಜ್ಞಾನೇಂದ್ರಿಯಗಳು? ಶ್ರೋತೃ, ತ್ವಚ, ಚಕ್ಷು, ಜಿಹ್ವ, ಘ್ರಾಣ. ಇವೇನವಲ್ಲ ಇವು 5 ಜ್ಞಾನೇಂದ್ರಿಯಗಳು. 5 ವಿಷಯಗಳು. ಜ್ಞಾನೇಂದ್ರಿಯಕ್ಕೆ 5 ವಿಷಯಗಳು ಯಾವಂದ್ರ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ವಿಷಯಗಳು ಇವು ನಮಗೆ ಸಂಬಂಧಿಸಿದ್ದನೇ ಅಲ್ಲೇ ಅಲ್ಲ. ಇನ್ನ 5 ಕರ್ಮೇಂದ್ರಿಯಗಳು ಯಾವ್ಯಾವಪ್ಪ? ಮೊದಲಿನ 5 ಜ್ಞಾನೇಂದ್ರಿಯಗಳದು. ಈಗ 5 ಕರ್ಮೇಂದ್ರಿಯಗಳು ಯಾವಂದ್ರ ವಾಕ್, ಪಾಣಿ, ಪಾದ, ಶಿಶ್ನ, ಗುದ. ಇವು ಏನವಲ್ಲ ಇವು 5 ಕರ್ಮೇಂದ್ರಿಯಗಳು. ಇವತ್ರ 5 ವಿಷಯಗಳು ಯಾವಂದ್ರ ವಚನ, ಆದಾನ, ಗಮನ, ಆನಂದ, ವಿಸರ್ಗ. ಇವು ಏನಪ್ಪಾ ಅಂದ್ರ 5 ಇದು ಏನಪ್ಪಾ ಅಂದ್ರ 5 ವಿಷಯಗಳು. ಆತ್ಮನಿವೇದನಲ್ಲಿ 3 ಪ್ರಕಾರ ಆಗಲೇ ಹೇಳಿದೆ. ಇವನ್ನ ಇಷ್ಟೆಲ್ಲ ಏನು ಈಗ ಆಗೋಲ್ಲ. ಇವು 5 ವಿಷಯಗಳು, 5 ಜ್ಞಾನೇಂದ್ರಿಯಗಳು, ಅದಕ್ಕೆ 5 ವಿಷಯಗಳು 10. ಈ 5 ಕರ್ಮೇಂದ್ರಿಯಗಳು 5 ವಿಷಯಗಳು ಇವು 10. ಆಮೇಲೆ ಸ್ಥೂಲ ದೇಹ ತತ್ವದೊಳಗ ಇವಕ್ಕ 5 ಭೂತಗಳು, ಅದಕ್ಕೆ 5. ಇವೆಲ್ಲನೂ ಏನವಲ್ಲ ಇವೆಲ್ಲನೂ ನೀನಲ್ಲ.
ಅಂತ ತಿಳ್ಕೊಂಡು ಇವತ್ತರನ್ನ ಎಲ್ಲರನ್ನೂ ಬಿಟ್ಟು ನಾನು ಆತ್ಮನೇ ಇದ್ದೀನಿ, ನಾನು ಆ ಪರಮಾತ್ಮನ ಸ್ವರೂಪನೇ ಇದ್ದೀನಿ ಅಂತೇಳಿ ಪರಮಾತ್ಮನಲ್ಲಿ ಆ ಜೀವಾತ್ಮ ಹೋಗಿ ಪರಮಾತ್ಮನಲ್ಲಿ ಲಯ ಆಗೋದಕ್ಕೆ ಏನದಲ್ಲ ಇದು ವಾಸ್ತವಿಕವಾಗಿ ನಿವೇದನ ಅನಿಸ್ಕೋತದ ಅಂತೇಳಿ ಅದಕ್ಕ ಅವ್ರಂತಾರ मी भक्त ऐसे म्हणावे आणि विभक्तीपणेची भजावे हे अवघेची जाणावे विलक्षण ಅದಕ್ಕೆ ಅವ್ರಂತಾರೆ मी भक्त ऐसे म्हणावे ನಾನು ಭಕ್ತ ಅಂತಂತಿ ವಿಚಾರ ಮಾಡಿದ್ರ ಭಕ್ತ ಯಾರು? ದೇವ ಭಕ್ತ ಇವು ಎರಡತ್ರೊಳಗು ಭೇದ ಇಲ್ಲ ಅಂತಾರ ಏನ್ರಿ. ಅದಕ್ಕೆ ಅವ್ರಂತಾರ ಭಕ್ತ ಮಂಜೆ ವಿಭಕ್ತನವೇ. ಭಕ್ತ ಅಂದ್ರ ವಿಭಕ್ತ ಅಲ್ಲ, ಭಕ್ತ ಅಂದ್ರ ಭಗವಂತ ನೀನು ಒಂದೇ ಇದ್ದಿ ಅಂದಾಗ ಹೆಂಗ ನೀ ಭಕ್ತ. ಆಮೇಲೆ ವಿಭಕ್ತ आणि विभक्त म्हणजे भक्त नव्हे. भक्त म्हणजे विभक्त नव्हे आणि विभक्त म्हणजे विभक्त नव्हे आणि विभक्त म्हणजे भक्त नव्हे. ವಿಚಾರೇ ವಿನ ಕಾಯಿಚ ನವೆ ಸಮಾಧಾನ ಅಂತ ಅವ್ರಂದ್ರು. ಅದಕ್ಕೆ ಅವ್ರಂತಾರೆ ಏನಂತಾರಂದ್ರ ಭಗವಂತನ ಭಜನ ಪೂಜನ ಮಾಡುವವನು ಎರಡು ಪರಸ್ಪರ ಇರುವುದು. ಈ ವಿರೋಧಾಭಾಸ ಎಷ್ಟು ತರ್ಕ ದುಷ್ಟವಿರುವುದು ಅನ್ನು ಸ್ಪಷ್ಟಪಡಿಸಿ ಹೇಳ್ತಾರೆ. ಒಂದು ಕಡೆ ಇವರಲ್ಲಿ ಒಂದು ಲಕ್ಷಣ ಇರುತ್ತದೆ ಅಂದ್ರ ऐका निवेदनाचे लक्षण देवासी ವ್ಯಾಪನ ಕರಾವಿ ತತ್ವವಿರಣ ಮಂಜೆ ಕಡೆ. ಇವನ್ನೆಲ್ಲ ನೋಡಿದ್ರೆ ಎಷ್ಟೊಂದು ವಿಲಕ್ಷಣದ ಅಂದ್ರ मी भक्त ऐसे म्हणावे आणि विभक्तपणे ची ಬಜಾವೆ. ನಾನು ಭಗವಂತ ನಾವು ಇಬ್ಬರು ಸ್ವರೂಪ ಒಂದೇ ಅದ ಅಂತ ತಿಳ್ಕೊ. ಖರೆ ನೀನು ಭಗವಂತನ ಭಕ್ತಿ ಮಾಡುವ ಹೊತ್ನ್ಯಾಗ ಭಗವಂತ ನಾನು ಭಕ್ತ ಅಂತ ತಿಳ್ಕೊಂಡೇ ಮಾಡೋದು, ಈ ರೀತಿ ಮಾಡಬೇಕು ಅನ್ನುವಂಥದ್ದು ಇವೆಲ್ಲ ಸೂಕ್ಷ್ಮ. ಹೇ ಅವಘೇ ಚೀಜಾಣಾವೆ ಇವೆಲ್ಲ ವಿಚಾರ ಮಾಡಿದ್ರೆ ವಿಲಕ್ಷಣ ಅಂತದ ಅಲ್ರಿ. ನೀವು ಭಗವಂತನ ಮತ್ತು ಭಕ್ತ ಬೇರೆ ಅಲ್ಲ. ನಾವು ಭಗವಂತನ ಸ್ವರೂಪನೇ ಇದ್ದಾಗ ಯಾರನ್ನ ಭಜಿಸೋದು? ಆ ಬಸ್ಸು ಟೈಮ್ದಾಗ ನೀ ಹೆಂಗಿರುವ ಅಂದ್ರ ಸಗುಣ ಭಜನೆಯೊಳಗೆ ಭಗವಂತನನ್ನ ಮುಂದಿರಿಸಿಕೊಂಡ ನೀನು ಭಕ್ತನಾಗಿ ಭಗವಂತನನ್ನ ನೀನು ಭಜಿಸು. ಆ ಭಕ್ತಿಯ ಒಂದು ಪರಾಕಾಷ್ಠೆಗೆ ಮುಟ್ಟಿದಾಗ ನೀನು ಮತ್ತು ಭಗವಂತ ಒಂದೇ ಆಗಿರ್ತೀರಿ. ಲಕ್ಷಣ ಅಸೋನ ವಿಲಕ್ಷಣ, ಜ್ಞಾನ ಅಸೋನ ಅಜ್ಞಾನ, ಭಕ್ತ ಅಸೋನ ವಿಭಕ್ತಪಣ ತೇಹ ಐಸೆ. ಇವೆಲ್ಲ ಇದ್ದು ಸಹಿತ ಇದು ಹಿಂಗೇನದಲ್ಲ, ಇದು ಜ್ಞಾನ ಅಸೋನ ಅಜ್ಞಾನ. ಇದೆಲ್ಲ ತಿಳಿದ್ರು ಸಹಿತ ಅಜ್ಞಾನದ ಅಂದ್ರೂ ಸಹಿತ ಜ್ಞಾನ. ಅಂದ್ರ ಇಷ್ಟೊಂದು ಒಂದು ರೀತಿ ಜಟಿಲವಾದಂತ ವಿಚಾರಗಳು ಈ ಒಂದು ಆತ್ಮನಿವೇದನ ಭಕ್ತಿಯೊಳಗೆ ಕಂಡು ಬರ್ತಾವಲ್ಲ. ಅದಕ್ಕೆ ಸಮರ್ಥರು ಏನ್ ಮಾಡಿದ್ರು, ಅದಕ್ಕೊಂದು ಅಭಂಗ ಮಾಡ್ಯಾರ್ರಿ. ಅದಕ್ಕೆ ಅವ್ರ ಏನಂತಾರ, ಹರಿ ಪ್ರಗಟ ನಿರಂಜನ आहे. ಆಗಮ ನಿಗಮ ಸಂತ ಸಮಾಗಮ, ಆಗಮ ನಿಗಮ ಸಂತ ಸಮಾಗಮ, ಸದ್ಗುರು ವಚನಿ ಪಾಹೆ, ಸದ್ಗುರು ವಚನಿ ಪಾಹೆ. ಪ್ರಗಟ ನಿರಂಜನ ಆಯೇ. ಭಗವಂತ ನಿನಗ ಅನುಭವಕ್ಕೆ ಬರಬೇಕಾಗಿತ್ತಂದ್ರ ನಿಗಮಾಗಮದಳು ನಂಬುಗೆ ಇಡಂತಾರ. ನಿಜಗುಣ ಸೇವಕ ಅಂತಾರ, ನಿಗಮಾಗಮದಳು ನಂಬುಗೆ, ನಿತ್ಯ ವಿಧಿಗಳ ನಗಲದೆಚ್ಚರು, ದೇಹದೊಳು ವಿಮೋಹ, ಜಗದಪವಾದದೆಡೆಯೊಳು ಭೀತಿ, ಸುಜನರ ಬಗೆಗೊಳಿಸುವ ನಡೆ ನುಡಿ ಇಲ್ಲದವನಿಗೆ ಸುಮ್ಮನಾಗದರಿವಿನಿಂದವೇ ಮುಕುತಿ. ಆ ಭಗವಂತನ ನಿಜವಾದ ಇದು ನಿನಗ ಗೊತ್ತಾಗಲ್ಲ. ಅದಕ್ಕವರು ಸಂತರ ಸಮಾಗಮದೊಳಗೆ ನೀ ಇದ್ದು ಸದ್ಗುರುಗಳು ಹೇಳಿದಂತ ವಚನವನ್ನ ನೀನು ಶೋಧ ಮಾಡಿ ನೋಡಿ ಅದನ್ನ ನೀನು ಪೂರ್ಣ ಅಳವಡಿಸಿಕೊಂಡಿ ಅಂದಾಗ ಅವಾಗ ಮಾತ್ರ ಭಕ್ತ ಮತ್ತು ಭಗವಂತ ಏಕರೂಪ. ನಾವು ಭಗವಂತ ಮತ್ತು ಭಕ್ತರಲ್ಲಿ ಯಾವ ಭೇದ ಇಲ್ಲ, ವಿಭಕ್ತಪಣ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಂತಾರ. ಅದಕ್ಕೆ ಅವ್ರು ಏನಂತಾರ ಮುಂದಿನ ನುಡಿಯೊಳಗ, ಆತ್ಮವಿಚಾರೇ
तत्व विचारे गुरु विचारे बोधे मी पण तू पण शोधू पाहता आपण अपना शोधे आत्मविचारे तत्व विचारे गुरु विचारे बोधे मी पण तू पण शोधू पाहता आपण अपना शोधे आपण अपना शोधे प्रगट निरंजन प्रगट निरंजन प्रगट निरंजन आहे आत्मविचारे ತತ್ವವಿಚಾರೆ ಗುರು ವಿಚಾರೇ ಬೋಧೆ ಆತ್ಮವಿಚಾರ ಆತ್ಮ ಅನಾತ್ಮ ವಿಚಾರ ಯಾವುದು ಆತ್ಮ ಯಾವುದು ಅನಾತ್ಮ ಅನ್ನುವಂಥದ್ದು ಆತ್ಮಾನಾತ್ಮ ವಿಚಾರವನ್ನ ಗುರುಮುಖದಿಂದ ನೀನು ತಿಳ್ಕೊರಪ್ಪ. ಏನು ಜಗತ್ತಿನೊಳಗ ಆತ್ಮ ಯಾವುದು ಅನಾತ್ಮ ಯಾವುದು ಯಾವುದು ಸ್ಥೂಲ ಶರೀರದಿಂದ ಕೂಡಿದ ಇಷ್ಟೋ ತನಕ ಹೇಳಿದ್ದು ಏನದಲ್ಲ 5 ಭೂತಗಳು ಅದರೊಳಗಿನ 5 ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಆ ಭೂತಗಳ 5 ತತ್ವಗಳು 25 ಇವೆಲ್ಲನೂ ಏನು ವಿಚಾರ ಮಾಡಿದ್ರೆ ಇವೆಲ್ಲನೂ ಅನಾತ್ಮದೊಳಗೆ ಬರ್ತಾವ ಅಂತ. ಆತ್ಮ ಯಾವುದು ಇವೆಲ್ಲದರೊಳಗ ಏನದಲ್ಲ ಇದು ಈ ಶರೀರ ಇಷ್ಟೆಲ್ಲ ಇದ್ರೂ ಸಹಿತ ಇದಕ್ಕೆ ಆಧಾರ ಆಗಿ ನಿಂತ ಜೀವಾತ್ಮ ಆತ್ಮ ಏನದಲ್ಲ ಅದು ಆತ್ಮ ಅನಿಸ್ಕೊತದ ಅದು ಪರಮಾತ್ಮನ ಅಂಶ ಅನಿಸ್ಕೊತದ ಉಳುಕಿದ್ದೆಲ್ಲ ಅನಾತ್ಮನಾಗಿ ಬರ್ತಾವ ಅಂತಾರ. ಅದಕ್ಕೆ ಅವರು ಆತ್ಮ ವಿಚಾರೆ ತತ್ವ ವಿಚಾರೆ ಇಷ್ಟೋ ತನಕ ಏನ್ ತತ್ವಗಳ ಹಂಗ್ ವಿಚಾರ ಮಾಡಿದ್ರೆ 82 ತತ್ವಗಳು ಅಂತ ಹೇಳ್ತಾರ. ಅವೆಲ್ಲ 17ನೇ ದಶಕನಾಗ ನಾವು ನೀವುಗಳೆಲ್ಲ ಸಮರ್ಥರು ಏನೇನು ಹೇಳ್ಯಾರ ಅವನ್ನೆಲ್ಲ ನಾವು ನೋಡೋಣಂತ. ಆ ಎಲ್ಲಾ ತತ್ವಗಳು ಸಹಿತ ಈ ತತ್ವಗಳು ಆತ್ಮ ಮತ್ತು ಅನಾತ್ಮದ ಇದ್ರ ಬಗ್ಗೆ ನೀವು ಗುರುಗಳ ಮುಖದಿಂದ ನೀವು ಬೋಧ ಮಾಡಿ ಕೇಳ್ಕೋರಿ ತಿಳ್ಕೋರಿ ಅಂತ. ಆತ್ಮವಿಚಾರೆ ತತ್ವ ವಿಚಾರೆ ಗುರು ವಿಚಾರೆ ಬೋಧೆ ಮೀಪಣ ತೂಪಣ ಶೋಧು ಪಾಹತ ಆಪಣ ಅಪಣ ಸೋದೆ. ಅದಕ್ಕೆ ಇವನ್ನೆಲ್ಲ ಇವ್ರನ್ನ ಶೋಧ ಮಾಡ್ಲಿಕ್ಕೆ ಹೋಗ್ಲಾರ್ದ ಅಹಂಕಾರ ನಾ ಅಂದ್ರೆ ಏನು ಇವೆಲ್ಲ ವಿಚಾರ ಮಾಡಬೇಡ. ಮೀಪಣ ತೂಪಣ ನಾನು ನೀನು ಅವ ಹಂಗ ಇವ್ ಹಿಂಗ ನಾ ಶಾಣೆ ಇವೆಲ್ಲ ವಿಚಾರ ಮಾಡ್ಲಾರ್ದ ಆಪಣ ಅಪಣ ಸೋದೆ ನಾನು ಆರು ನಾನೆಂದು ವಿಚಾರಿಸು ಅಂತಾರ. ನೀನು ಯಾರಪ್ಪ ಅನ್ನುವಂಥದ್ದು ವಿಚಾರಿಸು. ಆತ್ಮಾರಾಮದೊಳಗ ಅಂತಾರ ಅರೆ ತು ಕೋಣಾಚ ಕೋಠೂನ ಆಲಾಸಿ ಕೈಂಚ ಐಸಾ ಪೂರ್ವಿಚ ವಿಚಾರ ಕರಿ ಬಾಪ ಅಂತೇಳಿ ಸಮರ್ಥರು ಆತ್ಮಾರಾಮದೊಳಗ ಅಂತಾರ. ನಾನು ಯಾರು ಅನ್ನುವಂಥ ತಿಳ್ಕೊಂಡೆ ಅಂದ್ರ ಇದೇ ಈಗ ನಾನು ಯಾರು ಅಂದ್ರ ನಾನು ಈ ದೇಹ ಅಲ್ಲ. ಯಾಕ ಈ ದೇಹ ಪಂಚಭೂತಗಳದ್ದದ, ಇಷ್ಟೆಲ್ಲ ತತ್ವಗಳಿಂದ ಕೂಡಿದ್ದದ ಈ ದೇಹ. ಏನು ಇನ್ನ ಈ ದೇಹ ನಂದು ಅಲ್ಲ ನಾನೂ ಅಲ್ಲ ಅಂತಲಿಕ್ಕೆ ನನ್ನ ದೇಹವನ್ನು ನಾನು ನೋಡ್ಲಿಕ್ಕಂತ ನಾನೂ ಅಲ್ಲ. ಹಂಗಾದ್ರೆ ನಾನು ಯಾರಿದ್ದನಂದ್ರ ನಾನು ಆ ಪರಮಾತ್ಮನ ಅಂಶನೇ ಇದ್ದನಿ ಅಂತ ತಿಳ್ಕೊಂಡ ನಾನು ಮತ್ತು ಪರಮಾತ್ಮ ಒಂದೇ ಏನಪ್ಪಾ ಅಂದ್ರೆ ಔಷಧವ್ರು ಇದ್ದೇವೆ ಅನ್ನುವಂಥದ್ದು ಒಂದು ಸ್ಥಿತಿ ಏನದಲ್ಲ ಇದು ಆತ್ಮನಿವೇದನ ಸ್ಥಿತಿ ಅನ್ನುವಂಥ ಮಾತ ಸಮರ್ಥರು ಈ ಆತ್ಮನಿವೇದನ ಭಕ್ತರು ಹೇಳ್ತಾರ. ಆಮೇಲೆ ಇನ್ನ ಒಂದು 2ನೇ ನುಡಿಯೊಳಗ ಅವರು ಇನ್ನಷ್ಟು ಅದನ್ನ ಬಿಡಿಸಿ ಹೇಳ್ತಾರ. ಅವರು ಹರಿಂ ಜಡಾಸಿ ಚಂಚಲ ಚಾಲವಿತಾಹೇ ಚಂಚಲ ಸ್ಥಿರ ನಾರಾಹೇ ಪ್ರಚಿತ ಆಹೇ ಶೋಧುನಿ ಪಾಹೇ ನಿಶ್ಚಲ ಹೋವು ನೀರಾಹೇ ಜಡಾಸಿ ಚಂಚಲ ಚಾಲವಿತಾಹೇ ಚಂಚಲ ಸ್ಥಿರ ನಾರಾಹೇ ಪ್ರಚಿತ ಆಹೇ ಶೋಧುನಿ ಪಾಹೇ ನಿಶ್ಚಲ ಹೋವು ನಿರಾಹೇ ನಿಶ್ಚಲ ಹೋವು ನಿರಾಹೇ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಆಹೇ. ಈ ಒಂದೇನು ಅಭಂಗ ಸಮರ್ಥರ ಅಭಂಗ ಅದಲ್ರಿ ಇದು ಬಹಳಷ್ಟು ಹೊರಗೆ ಯಾರಿಗೂ ಇದ್ರ ಪರಿಚಯ ಇಲ್ಲ. ಆದ್ರ ನನಗೇನೋ ಒಂದು ಗುರುನಾಥರ ಕೃಪಾದಿಂದ ಸಿಕ್ಕದ. ಅವ್ರೇನಂತಾರ ಜಡಾಸಿ ಚಂಚಳ ಸಾಲವಿತಾಹೆ ಚಂಚಳ ಸ್ಥಿರನ ರಾಹೆ. ಜಡವಾದದ್ದು ಯಾವುದು
ಇನ್ ಚಂಚಲ ನಡೆಸುವಂತ ಚಂಚಲ ಯಾವುದು ಅಂತಂದ್ರ ಈ ಜಡವಾದಂತಹ ಶರೀರ, ಪಂಚಭೂತಾತ್ಮಕವಾದಂತಹ ಈ ಶರೀರವನ್ನ ಆತ್ಮ ಸ್ವರೂಪ ಅಂದ್ರೆ ಏನು, ವಾಯು ಸ್ವರೂಪದಿಂದ ಏನು ಪ್ರಾಣ ಅದಲ್ಲ, ಪಂಚ ಪ್ರಾಣಗಳೇನವಲ್ಲ, ಈ ಪ್ರಾಣ ಸ್ವರೂಪ ಅಂದ್ರೆ ವಾಯು ಸ್ವರೂಪದೊಳಗಿರುವಂತಹ ಜೀವಾತ್ಮ ಇದನ್ನ ಚಲಿಸ್ಲಿಕ್ಕತ್ತಾನ. ಅಂದ ಮಾತ್ರಕ್ಕ ಆ ಪ್ರಾಣನು, ಆ ಒಂದು ಜೀವಾತ್ಮನು ಸಹಿತ ಇಲ್ಲಿ ಕಾಯಂ ಇರುವುದಿಲ್ಲ. ಅವ ಒಂದು ಕಡಿಕಾಯಿ ಹೋಗಿಬಿಡ್ತಾನ. ಪ್ರಾರಬ್ಧಾನುಸಾರವಾಗಿ ಕರ್ಮ ಶರೀರದ ತೀರಿಸ್ತಂದ್ರೆ ಶರೀರ ಮಾಧ್ಯಮದಿಂದ ಕರ್ಮವನ್ನ ಆ ಶರೀರಕ್ಕೆ ಭೋಗಿಸ್ಲಿಕ್ಕೆ ಹಚ್ಚಿ ಮುಗಿದ ಕೂಡಲೇ ಚಂಚಲ ಸ್ಥಿರ ನಾರಾಯಿ ಪ್ರಚಿತಾಯೆ ಶೋಧು ನಿಪಾಯೆ ನಿಶ್ಚಲ ಹೋ ನಿಜಾಯಿ. ಅದಕ್ಕೆ ಇದು ಖಾತ್ರಿ ಮಾಡ್ಕೊಡ್ರಿ, ನೀವು ವಿಚಾರ ಮಾಡ್ರಿ. ಹುಟ್ಟಿ ಬಂದ ಮೇಲೆ ಎಲ್ಲರೂ ಇಲ್ಲಿ ಇಲ್ಲ. ಅವ್ರ ಕರ್ಮ ತೀರಿದ ಕೂಡಲೇ ಅವ್ರೆಲ್ಲ ಹೆಂಗ್ ಹೋಗ್ಯಾರ, ಅವ್ರು ಹೋಗ್ಯಾರ ಅಂದ್ರೆ ಏನು, ಶರೀರ ಇಲ್ಲೇ ಬಿದ್ದದ. ಅದ್ರೊಳಗಿನ ಒಂದು ಚಂಚಲ ಸ್ವರೂಪ ಏನದಲ್ಲ, ಅದು ಆತ್ಮ ಸ್ವರೂಪ, ಜೀವಾತ್ಮ ಸ್ವರೂಪ. ಅದು ವಾಯುದಿಂದ ಬಂದಿತ್ತು, ವಾಯುದೊಳಗ ಹೋಗಿಬಿಟ್ಟದ ಅನ್ನುವಂತ ಮಾತನ್ನ ನೀವು ಖಾತ್ರಿ ಮಾಡ್ಕೊಡಿ. ಪ್ರಚಿತಾಯೆ ಶೋಧ ನಿಪಾಯೆ ನಿಶ್ಚಲ ಹೋವು ನಿರಾಯೆ. ಅದಕ್ಕೆ ಇದ್ರ ಮ್ಯಾಲೆ, ಜಡದ ಮ್ಯಾಲೆ ಇಷ್ಟು ಮೋಹ ಮಾಡಬೇಡ. ಮೋಹ ಮಾಡ್ಲಿಕ್ಕೆ ನೀ ಅದು ಅಲ್ಲೇ ಅಲ್ಲ ಅನ್ನುವಂತ ವಿಚಾರವನ್ನ ಸಮರ್ಥರು ಈ ಅಭಂಗದೊಳಗೆ ಹೇಳ್ತಾರೆ. ಕೊನೆ ನುಡಿಗಳೊಳಗೆ ಅಂತಾರ, ಭಜನಿ ಭಜನ ಆತ್ಮ ನಿವೇದನ ಶ್ರವಣ ಮನನ ಸಾಧೆ ದಾಸಮಣೆ ನಿಜ ಗುಜೆ ಸಾಧಿತ ನಾತುದಸಿ ಭವ ಬಾಧೆ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ. ಅವ್ರಂತಾರ ಭಜನಿ ಭಜನ. ಸದ್ಗುರುಗಳು ಏನು ಒಂದು ಉಪದೇಶ ಕೊಟ್ಟಾರ, ಭಗವಂತನ ನಾಮ ಏನದಲ್ಲ, ಮಹಾಸ್ವಾಮಿ ನಾಮ ಅದಲ್ಲ, ಅದನ್ನೇ ಮಾಡಿದ್ದೇ ಮಾಡ್ರಿ. ಭಜನೆ ಭಗವಂತನನ್ನೇ ಸ್ಮರಣ ಮಾಡ್ಕೊರಿ. ಆಮೇಲೆ ಶ್ರವಣ ಮನನಾದಿಗಳನ್ನ ಮಾಡಿ ಅದನ್ನ ನಿಧಿಧ್ಯಾಸಕ್ಕೆ ಹಚ್ಕೊಂಡ್ರಿ ಅಂದ್ರ ನಿಜವಾದ ಅದರೊಳಗಿನ ಒಂದು ಸತ್ಯ ವಸ್ತು ನಿಮಗ್ ಗೋಚರ ಆತಂದ್ರ ಅದೇ ಆವಾಗ ನೀವು ಆತ್ಮನಿವೇದನಕ್ಕ ಹೋಗಿ ಮುಟ್ತೀರಿ. ಅಂತ ಆತ್ಮನಿವೇದನ ಭಕ್ತಿ ಬಗ್ಗೆ ಇನ್ನೂ ಕೆಲವೊಂದು ಓವಿಯೊಳಗೆ ಹೇಳ್ತಾರ. ಅವ್ರಂತಾರ, 6ನೇ ಓವಿಗ, ಭಕ್ತ ಮಣ್ಜೆ ವಿಭಕ್ತನವೇ ಆಣಿ ವಿಭಕ್ತ ಮಣ್ಜೆ ಭಕ್ತನವೇ ವಿಚಾರವೀಣ ಕಾಹಿಚನವೇ ಸಮಾಧಾನ. ಈ ವಿರೋಧಾಭಾಸ ಇಲ್ಲದಂತೆ ಆಗಬೇಕಾದ್ರೆ ಆತ್ಮಾನಾತ್ಮ ವಿಚಾರ ಮಾಡುವ ಮಾರ್ಗವೇ ಒಂದು ಸರಿಯಾದ ಯೋಗ್ಯವಾದ ಸರಳ ಮಾರ್ಗ. ಅಂದ್ರೆ ವಿಭಕ್ತ ಅಂದ್ರೆ ಪ್ರತ್ಯೇಕ ಬೇರೆಯಾದವನು. ಯಾವನು ಭಗವಂತನಿಂದ ಬೇರೆ ಆಗಿಲ್ಲವೋ ಅವನೇ ಭಕ್ತನು. ಯಾರು ಭಗವಂತನಿಂದ ಬೇರೆ ಆಗಿಲ್ಲಲ್ಲ ಅವರೇ ಭಕ್ತರು. ಯಾವನು ಭಗವಂತನಿಂದ ಬೇರೆಯಾಗಿಯೇ ದೂರ ಇರುವನು ಅವನು ವಿಭಕ್ತನು. ಯಾರು ಭಕ್ತರು ಅವರು ವಿಭಕ್ತರಲ್ಲ. ಯಾರೇನ್ ಭಗವಂತನ ಭಕ್ತಿ ಮಾಡ್ತಾರಲ್ಲ ಅನನ್ಯವಾಗಿ ಅವರು ವಿಭಕ್ತರಲ್ಲ. ಮತ್ತು ಯಾರು ವಿಭಕ್ತರೋ ಅವರು ಯಾರು ಭಗವಂತನಿಂದ ದೂರ ಇದ್ದಾರಲ್ಲ ಅವರು ಭಕ್ತರಲ್ಲ. ಆತ್ಮಾನಾತ್ಮ ವಿಚಾರ ಮಾಡದ ಹೊರತು ಈ ವಿಚಾರ ಸಮಾಧಾನಕರವಾಗಿ ಪೂರ್ಣ ತಿಳಿಯುವುದಿಲ್ಲ ಅಂತ ಸಮರ್ಥನೆ ಅಂತಾರೆ. ಇದನ್ನ ತಿಳಿಲಿಕ್ಕೆ ತತ್ವವಿರಣ ಬೇಕು ಅನ್ನುವಂಥದ್ದು ಪಂಚೀಕರಣದ ಒಂದು ವಿಚಾರವನ್ನು ನಾವು ಈಗ ಪಂಚೀಕರಣ ಅಂತೇಳಿ ಬಹಳಷ್ಟು ನಾವು ಈ ಒಂದು ಆಧ್ಯಾತ್ಮದ ಹಾದಿ ಒಳಗ ಅವ್ರ ಪ್ರಪಂಚಕ್ಕೆ ಬೇಕು ಕಂಚಾಣಂತ ಸಮರ್ಥರು ಒಂದು ಕಡೆ ದಾಸಬೋಧನ್ಯಾಗ ಓವಿಯೊಳಗೆ ಹೇಳ್ತಾರ, ಪ್ರಪಂಚಕ್ಕೆ ಬೇಕು ಕಂಚಾಣ ರೊಕ್ಕ, ಪರಮಾರ್ಥಕ್ಕೆ ಬೇಕು ಪಂಚೀಕರಣ. ಪರಮಾರ್ಥದೊಳಗ ನಾನು ದೇಹ ಅಲ್ಲ, ನಾನು ಆತ್ಮ ಸ್ವರೂಪನೇ ಇದ್ದನಿ ಅನ್ನುವಂಥದ್ದು ನಮಗೆ ಪೂರ್ಣ ಅರಿವಿಗೆ ಬರಬೇಕಾಗಿತ್ತಂದ್ರೆ ಪಂಚೀಕರಣದ ವಿಚಾರಗಳನ್ನ ಮಾಡಬೇಕು. ಅದಕ್ಕೆ ಸಮರ್ಥರು 200ನೇ ಸಮಾಸದೊಳಗೆ ಝಾಲೇ ಸಾಧನಾಚೆ ಫಳ ಸಂಸಾರ ಝಾಲ ಸಫಳ ನಿರ್ಗುಣ ಬ್ರಹ್ಮತೆ ನಿಶಳ ಅಂತರಿ ಬಿಂಬೆಲೆ ಅನ್ನುವಂಥದ್ದು ಅಂತ ಹೇಳೋ ಹೊತ್ನ್ಯಾಗ ಅವರಂತಾರ, ನಿರ್ಗುಣ ಬ್ರಹ್ಮತೆ ನಿಶ್ಚಲ. ಈಗ ನಿರ್ಗುಣ ಪರಬ್ರಹ್ಮ ನನ್ನ ಅಂತರಂಗದ ಬಿಂಬಿಸಿದ, ನನ್ನ ಸಾಧನ ಸಫಲ ಆತು ಅನ್ನುವಂತ ಮಾತು ಅವ್ರು ಹೇಳ್ತಾರ. ಅವಾಗ ಹೇಳ್ತಾರ ಅವರು, ಸಂಸಾರ ಜಾಲ ಸಫಲ ನಿರ್ಗುಣ ಬ್ರಹ್ಮತೆ ನಿಶ್ಚಲ ಅಂತ. ಹಿಷೇಬ ಜಾಲ ಮಾಯಚ, ಮಾಯೆ ಲೆಕ್ಕಪತ್ರ ಆಗಿ ಹೋಗಿ ಮಾಡಿಬಿಟ್ಟಿದ್ರಾಗ ಲೆಕ್ಕಪತ್ರ ತೆಗದೆ ಮಾಯಾ ಯಾವುದು, ಆಮೇಲೆ ಬ್ರಹ್ಮ ಯಾವುದು, ಮಾಯೆ ಯಾವುದು ಅನ್ನುವಂಥದ್ದು ಹಿಷೇಬ ಲೆಕ್ಕಪತ್ರ ಹತ್ತಿ ಬಿಡ್ತು. ಹಿಷೇಬ ಜಾಲ ಮಾಯಚ ಜಾಲ ನಿವಾಡ ತತ್ವಾಂಚ, ತತ್ವಗಳ ವಿಂಗಡಣೆ ಆಯ್ತು. ಸಾಧ್ಯ ಹೋತಾ ಸಾಧನಾಂಚ ಠಾವನಾಯಿ. ಈಗ ಯಾವಾಗ ನಾನು ಆತ್ಮದೊಳಗೆ ಆತ್ಮ ನಿವೇದನ ಭಕ್ತಿ ಹೋಗಿ ಮುಟ್ಟಿದಾಗ ನಾನು ಸಾಧನಾ ಮಾಡಿದೆ, ಅದನ್ನ ಮಾಡಿದೆ, ಧ್ಯಾನ ಮಾಡಿದೆ,
ಏನೇನೆಲ್ಲ ಮಾಡಿದೆ ಅನ್ನುವಂಥದ್ದಕ್ಕೆ ಅಲ್ಲಿ ಜಾಗನೇ ಇಲ್ಲ. ಯಾಕಂದ್ರೆ ತತ್ವಗಳು ವಿಂಗಡಣೆ ಆದಾಗ ನಾನು ಆತ್ಮ ಸ್ವರೂಪನೇ ಇದ್ದೆ ಅನ್ನುವಂಥದ್ದು ಅದ್ರಾಗ ಎಷ್ಟು ಚಂದ ಹೇಳ್ಯಾರಂದ್ರಿ. झाला निवाडा तत्वांचा साध्य होता साधनांच्या ठाव नाही, ಸ್ವಪ್ನೇ जे देखले ते ಜಾಗೃತಿ ಸೂಡಾಲೆ. ಏನೇನೇನೇನು ಕನಸಿನಾಗ ಕಂಡಿದ್ದೆ ಅದು ಹೆಂಗ ಎಚ್ಚರ ಆದ ಕೂಡಲೇ ಹಾರಿ ಹೋಗ್ತದಲ್ಲ, ಹಂಗ ಇದು ಈ ಸೃಷ್ಟಿಯೊಳಗೆ ಏನ್ ಕಾಣ್ತಲ್ಲ ಇದು ಒಂದು ಕನಸೇ ಅದ. ಈ ಕನಸಿನಿಂದ ನಾ ಯಾವಾಗ ಅಜ್ಞಾನದಿಂದ ಜ್ಞಾನದೊಳಗ ಬಂದೆ, ಬೆಳಕಿನ ಕಡೆ ಬಂದೆ, ಆವಾಗ ಹೆಂಗ ಎಚ್ಚರ ಆದ್ರೆ ಎಲ್ಲನೂ ಇದು ಆಗಿ ಹೋತಲ್ಲ. हंग सकळ देहाचा झाडा केला तत्व समुदायाला ते कोण्या पदार्थाला आपल्या म्हणावे, ऐसे विचारांची कामे उगीच भ्रमोने भ्रमे जगदीश्वरी ಅನುಕ್ರಮೆ ಕೇಳಿ. ಇದನ್ನ ನೀವು ಅನುಕ್ರಮೆ ಸಕಳ ಕೇಳಿ ಅಂತೇಳಿ ಅನ್ಬೇಕಾದ್ರೆ ಏನೇನ್ ನಾವ್ ಇದ್ರಾಗ ಈ ಶರೀರ ಮಾಧ್ಯಮದಿಂದ ಮಾಡೇವಲ್ಲ ಇದೆಲ್ಲನೂ ಇದನ್ನ ಮಾಡಿಸಿದ ಒಬ್ಬ ಸಕಳ ಕರುಣೆ ಜಗದೀಶ ಅಂಚಿ ಇದ್ರೊಳಗಿರುವಂತಹ ಆ ಸದ್ಗುರು ಸ್ವರೂಪ, ಆ ಪರಮಾತ್ಮನ ಸ್ವರೂಪ ನಮ್ಮಿಂದ ಮಾಡಿಸಿದ ಹೊರತಾಗಿ ನಾವು ಈ ಶರೀರದಿಂದ ಮಾಡಿದ್ದ ಮಾಡೇವಲ್ಲಿಕ್ಕೆ ಅದಕ್ಕೆ ಅರ್ಥ ಇಲ್ಲ ಅನ್ನುವಂತ ಮಾತು ಅದ್ರಾಗ ಹೇಳ್ತಾರ. ಹಂಗ तस्मात विचार करावा देव कोण तो ओळखावा, आपला आपण शोध घ्यावा ಅಂತರ್ಯಾಮಿ ಶ್ರೀರಾಮ್. ಅದಕ್ಕೆ ಅವರಂತಾರ ದೇವರು ಯಾರು ನಾನು ಯಾರು ಈ ಪ್ರಶ್ನೆಗಳನ್ನು ವಿಚಾರದಿಂದ ತಿಳಿಬೇಕಂತ. ಇದೇ ಕಾರಣಕ್ಕಾಗಿ ಆತ್ಮಾನಾತ್ಮ ವಿಚಾರ ಮಾಡಬೇಕು. ನಿಜವಾದ ದೇವರು ಯಾವುದು ಇದನ್ನು ಜ್ಞಾನದಿಂದ ತಿಳಿಯಬೇಕು. ನೀವು ನಿಮ್ಮ ಸ್ವಂತದ್ದಾದ ಅಂತಃಕೋಣದಲ್ಲಿ ರಹಸ್ಯದ ಗುಟ್ಟನ್ನು ನೀವೇ ಇದನ್ನು ಶೋಧ ಮಾಡಿ ನೋಡಬೇಕು ಅನ್ನುವಂತ ಮಾತ ಇಲ್ಲಿ ಹೇಳ್ತಾರ. मी कोण ऐसा निवाडा, पाहो जाता तत्व झाडा, विचार करिता उघडा आपण नाही. ಅದನ್ನೇ ಹೇಳ್ತಾರೆ ನೋಡ್ರಿ. ಮೀ ಕೋಣ ಐಸಾ ನಿವಾಡ, ನಾನು ಯಾರು ಅನ್ನುವಂತ ಈ ಪ್ರಶ್ನೆಗೆ ಉತ್ತರ ಹುಡುಕುವಂತ ಕ್ರಿಯೆ ಒಳಗೆ ಏನಾಗ್ತಂದ್ರ ವಿಶ್ವದ ಮೂಲ ತತ್ವದ ಪರೀಕ್ಷೆ ಮಾಡಬೇಕಾಗುದು. ನಾನು ಯಾರಿರುವೆನು ಈ ಪ್ರಶ್ನೆ ಮೇಲೆ ಮೇಲೆ ನೋಡಲಿಕ್ಕೆ ಬಹಳ ಸಾದಾ ಇದ್ರು ಸಹಿತ ಇದ್ರೊಳಗಿನ ಒಂದು ಪಾಹೋಜಾತ ತತ್ವಜಾಡ, ಇದ್ರೊಳಗಿನ ತತ್ವಗಳನ್ನು ಇಷ್ಟೋ ತನಕ ಏನ್ ನೀವುಗಳೆಲ್ಲ ಶೋಧ ಮಾಡಿದೇವಲ್ಲ, ಮಾಡಿದಾಗ ಅದರ ಉತ್ತರದ ಶೋಧನೆ ತೊಡಗಿದ್ರೆ ಮೂಲ ತತ್ವದ ಬಗ್ಗೆ ಆಳವಾಗಿ ವಿಚಾರ ಮಾಡಬೇಕು. ಈ ವಿಷಯದ ಬಗ್ಗೆ ಆಳವಾದ ವಿಚಾರ ಮಾಡುತ್ತಾ ಹೋದ್ರೆ ಕೊನೆಗೆ ನಾನು ಇದಕ್ಕೆ ಇಂದು ನಾವು ಏನಿದನ್ನ ನಾವು ಅಂದೇವಲ್ಲ ಆ ಗ್ರಹಿಸಿದ್ದು ನಿಜವಾಗಿಯೂ ತಪ್ಪು ಗ್ರಹಿಕೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಯಾಕಂದ್ರೆ ನಾನು ಅನ್ನುವಂಥದ್ದು ಇಷ್ಟು ಪಂಚಭೂತಗಳಿಂದ ಆದಂತಹ ಶರೀರ, 5 ತತ್ವ, ಒಂದೊಂದು ಭೂತಕ್ಕೆ 5 ತತ್ವಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಕ್ಕೆ 5 ವಿಷಯಗಳು, ಜ್ಞಾನೇಂದ್ರಕ್ಕೆ 5 ವಿಷಯಗಳು, ಇವೆಲ್ಲಾನು ನಾವು ನೋಡ್ಕೊಂಡು ಈ 82 ತತ್ವಗಳು ಹಾರಿ ಹೋದವು ಅಂದ್ರೆ ನಾನು ಈ ಶರೀರ ಅಲ್ಲ ಅನ್ನುವಂಥದ್ದು, ಇಲ್ಲಿ ತನಕ ಈ ಶರೀರನೇ ನಾನು ಅಂತ ಏನ್ ತಿಳ್ಕೊಂಡೇವಲ್ಲ ಇದು ತಪ್ಪ ಗ್ರಹಿಕೆ ಅಂತ ಅನಿಸ್ತದಂತ ಮಾತನ್ನ ಇಲ್ಲಿ ಸಮರ್ಥರು ಹೇಳ್ತಾರ. तत्वे तत्व जेव्हा सरे तेव्हा आपण कैच्या उरे, आत्मनिवेदन येणे प्रकारे सहजची झाले ಅಂತಾರವರು. ಈ ತತ್ವಗಳು ಇಲ್ಲಿ ತತ್ವದೊಳಗೆ ಹೋಗ್ಬಿಟ್ಟು ಐಕ್ಯ ಆಗಿಬಿಟ್ಟು ತತ್ವಗಳು ಅವತರದಾಗ ಹೋಗ್ಬಿಟ್ಟು ಪಂಚಭೂತೊಳಗ 5 ತತ್ವಗಳು ಅವತರ ತತ್ವ ಹೋಗಿ ಸರಿ ಜೇವಾ ಸರಿ ತೇವಾ ಆಪಣ ಕೈಂಚ ಊರೇ ಅವೆಲ್ಲ ಹೋದಾಗ ನಾವೆಲ್ಲೆಲ್ಲಿ ಉಳಿತೇವು? ಈ ನಾನ ಅನ್ನುವಂಥದ್ದು ಎಲ್ಲಿ ಉಳಿತದ? ಆತ್ಮನಿವೇದನ ಏನೇ ಪ್ರಕಾರ ಇವನ್ನೆಲ್ಲನೂ ನಾನು ಶರೀರ, ನಾನು ದೇಹ, ನಾನು ಅದು, ನಾನು ಇದು ಇದೆಲ್ಲದರಿಂದ ಹೊರಗೆ ಬಂದು ನಾನು ನಿನ್ನ ಸ್ವರೂಪನೇ ಇದ್ದನು, ನಾನು ನೀನೇ ಇದ್ದನಿ ಅನ್ನುವಂತ ಒಂದು ಸ್ಥಿತಿ ಏನದಲ್ಲ ಇದು ಆತ್ಮನಿವೇದನ ಏನೇ ಪ್ರಕಾರೇ ಸಹಜ ಚೀಜಾಲೆ. ಹಿಂಗ ತಂತಾನೆ ಏನಪ್ಪಾ ಅಂದ್ರ ಆತ್ಮನಿವೇದನ ಘಡಿಸಿ ಬಿಡ್ತದ ಅನ್ನುವಂತ ಇಷ್ಟು ಜ್ಞಾನ ವಿಜ್ಞಾನದ ವಿಚಾರಗಳನ್ನೇ ಈ ಆತ್ಮನಿವೇದನ ಭಕ್ತಿಯೊಳಗ ಚಿಂತನ ಮಾಡಬೇಕಾಗ್ತದೆ. ಎಷ್ಟು ಯಥಾಮತಿ ಸದ್ಗುರುಗಳು ನುಡಿಸಿದಷ್ಟು ನಾವು ಚಿಂತನ ಮಾಡ್ಲಿಕ್ಕತ್ತೇವು. ಇದನ್ನ ಹಂಗೆ ಇನ್ನ ಇಡೀ ದಾಸಬೋಧನೆ ಏನಂತಲ್ಲ, ದಾಸಬೋಧನಾಗ ಮುಂದಿನ ಎಲ್ಲಾ ಕೆಲವೊಂದು ದಶಕಗಳು ಈ ಪಂಚೀಕರಣದ ಬಗ್ಗೆ ಆಗ್ಲಿ, ಬ್ರಹ್ಮನ ಬಗ್ಗೆ ಆಗ್ಲಿ, ಬ್ರಹ್ಮ ಮಾಯಾ ವಿಂಗಡಣೆ ಬಗ್ಗೆ ಆಗ್ಲಿ, ಆಮೇಲೆ 14 ಮಂದಿ ಬ್ರಹ್ಮರುಗಳ ವಿಚಾರಗಳಾಗ್ಲಿ, ಎಲ್ಲಾ ವಿಚಾರಗಳನ್ನ ಸಮರ್ಥರು ತಿಳಿಸುಗೊತ್ತ
ಪ್ರಳಯದ ಬಗ್ಗೆನೂ ತಿಳಿಸ್ಕೊತಾರ. 5 ಭೂತಗಳಿಂದ ಸೃಷ್ಟಿ ನಿರ್ಮಾಣ ಆಯ್ತು. ನಿರ್ಮಾಣ ಆದ ಸೃಷ್ಟಿ ಯಾವಾಗ ಪ್ರಳಯ ಆಗ್ತದ, ಯಾವ್ಯಾವ ಭೂತದಿಂದ ಯಾವ್ಯಾವ ಭೂತ ಉತ್ಪನ್ನ ಆಗಿತ್ತು, ಹೆಂಗ ಈಗ ಬ್ರಹ್ಮನಲ್ಲಿ ಮೂಲಮಾಯ ಅಂದ್ರೆ ವಾಯು ಸ್ವರೂಪದ, ಆಕಾಶದೊಳಗೆ ವಾಯು ಅಂದ್ರ ಪ್ರಾಣ, ವಾಯು ಉತ್ಪತ್ತಿ ಆಯ್ತು. ವಾಯುವಿನ ಒಂದು ಘರ್ಷಣೆಯಿಂದ ಅಲ್ಲೇ ತೇಜ್ ಉತ್ಪತ್ತಿ ಆಯ್ತು. ತೇಜದಿಂದ ಅಲ್ಲಿ ಆಪ ಉತ್ಪತ್ತಿ ಆಯ್ತು. ಆಪದಿಂದ ಪೃಥ್ವಿ, ಆಪಟ್ಟಷ್ಟೇ ಪೃಥ್ವಿ ಆಯ್ತು. 5 ಭೂತಗಳು ಹೆಂಗ್ ಒಂದರಿಂದ ಒಂದು ಉತ್ಪತ್ತಿಯಾಗಿ 4 ಪ್ರಕಾರದ ಜೀವಿಗಳು, 4 ವಾಣಿಗಳು ಹೆಂಗ್ ಉತ್ಪತ್ತಿ ಆದವಲ್ಲ, ಬ್ರಹ್ಮ ಪ್ರಳಯದೊಳಗೆ ಹೆಂಗ ಆಗ್ತದ್ರ ಇವು ಹೆಂಗ್ ಉತ್ಪತ್ತಿ ಆಗ್ತಾವ ಹಂಗಂಗೆ ಪೃಥ್ವಿ ಆಪನೆಯೊಳಗ ವಿಲೀನ ಆಗ್ತದ, ಆಪ್ ಹೋಗಿ ತೇಜದಾಗ ವಿಲೀನ ಆಗ್ತದ, ತೇಜ್ ಹೋಗಿ ವಾಯುದೊಳಗೆ ವಿಲೀನ ಆಗ್ತದ, ವಾಯು ಹೋಗಿ ಆಕಾಶದೊಳಗೆ ವಿಲೀನ ಆಗ್ತದ, ಆಕಾಶದೊಳಗಿರುವಂತ ಅಂತರಾತ್ಮ ಮೂಲಮಾಯೆ ಒಳಗೆ ವಿಲೀನ ಆಗ್ತದ, ಮೂಲಮಾಯೆ ಹೋಗಿ ಪರಬ್ರಹ್ಮನಲ್ಲಿ ವಿಲೀನ ಆಗ್ತದ. ಇದು ಬ್ರಹ್ಮ ಪ್ರಳಯ ಅನ್ನಿಸ್ಕೊತದಲ್ಲ. ಇವೆಲ್ಲ ವಿಚಾರಗಳನ್ನ ನಾವು ತಿಳ್ಕೊತೇ ಹೋದೇವು ಅಂದ್ರೆ ಇದು ನಾನು ಮಾಡೀನಿ ಅಥವಾ ನಾನು ಇದನ್ನ ಮಾಡಿದೆ, ನಾನು ಬ್ರಹ್ಮನನ್ನು ಕಂಡೆ ಅನ್ನೋ ಸಹಿತ ಇಲ್ಲ. ಯಾಕಂದ್ರೆ ಕಾಣ್ಲಿಕ್ಕೆ ನಿನ್ನ ಬಿಟ್ಟು ಬ್ರಹ್ಮ ಇಲ್ಲೇ ಇಲ್ಲ ಅನ್ನುವಂತ ವಿಚಾರ ಇಷ್ಟು ಬಹಳ ಸೂಕ್ಷ್ಮ ವಿಚಾರಗಳು ಹೇಳ್ಯಾರ. ಯಥಾಮತಿ ಚಿಂತನ ನಡೆಸೆವು. ಇರ್ಲಿ. ತತ್ವ ರೂಪ ಸಕಳ ಭಾಷೆ ವಿವೇಕ ಪಾಹಾತ ನೀರಸೆ ಪ್ರಕೃತಿ ನಿರಾಸೆ ಆತ್ಮಾಸೆ ಆಪಣ ಕೈಚ ಶ್ರೀರಾಮ್. ಅವಾಗ ಇದನ್ನೇ ಹೇಳ್ತಾರೆ ನೋಡ್ರಿ. ಹೀಗೇಕೆ ಆಗುವುದೆಂಬುದಕ್ಕೆ ಕಾರಣಗಳನ್ನು ಹೇಳ್ತಾರೆ. ಒಂದು ತತ್ವದಿಂದ ಇನ್ನೊಂದು ತತ್ವದ ಪರಿಹಾರವಾಗುತ್ತಾ ಹೋಗುತ್ತದೆ. ಆಗ ನಾವು ಬೇರೆಯಾಗಿ ಪ್ರತ್ಯೇಕವಾಗಿ ಉಳಿಯುವುದಿಲ್ಲ. ಈ ಪ್ರಕಾರವಾಗಿ ತತ್ವ ನಿರಸನ ಅಥವಾ ತತ್ವ ನಾಶದಿಂದ ಆತ್ಮನಿವೇದನ ಸಹಜವಾಗಿ ಘಟಿಸುವುದು. ಮನುಷ್ಯ ಅಂದರೆ ದೇಹ, ಮನ, ಆತ್ಮ ಇದೇ ನಿಜವಾದ ನಾನು ಆಗಿರೋನು. ಆದ್ರೆ ಇಂದು ನಾವು ದೇಹ ಮತ್ತು ಮನ ಈ ಎರಡರ ಮಿಲನಕ್ಕೆ ನಾನು ಅಥವಾ ನಾನು ಅಂತೇವು. ಅದು ನಾನು ಅಲ್ಲ. ವೇದಾಂತ ಅಭಿಪ್ರಾಯ ಹೇಳಿಕೆ ಮತ್ತು ಮನಸ್ಸು 2 ಪಂಚಭೂತಗಳಿಂದ ಉಂಟಾಗುತ್ತವೆ. ವಿಶ್ವವು ನಿರ್ಮಾಣವಾಗುವಾಗ ಆಕಾಶದಿಂದ ವಾಯು ಉಂಟಾಯಿತು ಮತ್ತು ವಾಯುದಿಂದ ತೇಜು ಉಂಟಾಯಿತು, ತೇಜದಿಂದ ಆಪ ಉಂಟಾಯಿತು ಮತ್ತು ಆಪದಿಂದ ಪೃಥ್ವಿ ಉಂಟಾಯಿತು. ವಿಶ್ವವು ಈಗ ಅದೇ ಹೇಳ್ಯಾರ ನೋಡ್ರಿ. ವಿಶ್ವವು ಲಯವಾಗುವಾಗ ಉಲಟ್ ಕ್ರಮದಿಂದ ಅಂದರೆ ಪೃಥ್ವಿಯು ಆಪದಲ್ಲಿ ಲಯವಾಗುವುದು, ನೀರು ತೇಜದಲ್ಲಿ ಲಯವಾಗುವುದು, ತೇಜವು ವಾಯುವಿನಲ್ಲಿ ಲಯವಾಗುವುದು, ವಾಯು ಆಕಾಶದಲ್ಲಿ ಲಯವಾಗುವುದು. ಈ ನಿಯಮವು ವಿಶ್ವಕ್ಕೆ ಅಥವಾ ಬ್ರಹ್ಮಾಂಡಕ್ಕೆ ಅನ್ವಯಿಸುವುದು. ಇದೇ ನಿಯಮ ಮಾನವ ದೇಹಕ್ಕೆ ಅಥವಾ ಪಿಂಡಕ್ಕೆ ಸಹ ಲಾಗೂ ಆಗುವುದು. ನಾವು ನಮ್ಮ ಸ್ವಂತದ ಆಂತರ್ಯದಲ್ಲಿ ನಾನು ಅನ್ನುವುದರ ಶೋಧಕ್ಕೆ ತೊಡಗಿದೆವೆಂದರೆ ದೇಹ ತಯಾರಾಗುವ ಸ್ಥೂಲ ಪಂಚ ಮಹಾಭೂತ ಹಾಗೂ ಅದರ ಸೂಕ್ಷ್ಮ ರೂಪದವರೆಗೂ ಹೋಗಬೇಕಾಗುವುದು. ನಂತರ ಸೂಕ್ಷ್ಮ ಮಹಾಭೂತ ಮತ್ತು ಮನಸ್ಸು ಇವು ಮೂಲ ಪ್ರಕೃತಿಯಲ್ಲಿ ವಿಲೀನವಾಗುವು. ಅಂತೆಯೇ ದೇವ ಬುದ್ಧಿ ಆಶ್ರಯದಿಂದ ಕಾರ್ಯ ಮಾಡುವ ತಿರುಗಾಡುವ ನಾನು ಇದು ತತ್ವ ವಿಚಾರದ ಖರೆ ಸ್ವರೂಪದ ಶೋಧದ ಮುಂದೆ ಸ್ಥಿರವಾಗಿ ನಿಲ್ಲುವುದಿಲ್ಲ. ಈ ನಾನು ಅಲ್ಲೇ ಅಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ಅದಕ್ಕ ದೇಹ ನಾನಿರುವೆನು, ನಾನು ಎಂದು ಅಂದುಕೊಳ್ಳುವ ಅಹಂಕಾರವು ಸತ್ಯವಲ್ಲ, ನಿಜವಾದ. ಇದನ್ನೇ ಪುನಃ ಹೇಳುತ್ತಾರೆ. ಯಾವತ್ತು ದೃಶ್ಯ ವಿಷವು ತತ್ವರೂಪ ಸಕಲ ಭಾಷೆ ವಿವೇಕಪಹಾತ ನಿರಸೆ ಪ್ರಕೃತಿ ನಿರಾಸೆ ಆತ್ಮ ಆಸೆ ಆಪಣ ಕೈಚ. ಇದರ ಬಗ್ಗೆ ವಿವೇಕದಿಂದ ವಿವರಿಸಿ ತಿಳಿದರೆ ಎಲ್ಲದರ ಬಗೆಗಿನ ಸಂಖ್ಯೆಗಳು ಇಲ್ಲವಾಗುವ. ಅಂದ್ರೆ ಈ ದೃಶ್ಯವು ಕೊನೆಯವರೆಗೆ ಮಾಯೆ ಪರಿಹಾರ ಆದ ನಂತರ ಕೇವಲ ಆತ್ಮಸ್ವರೂಪ ಮಾತ್ರ ಕೊನೆಗೆ ಉಳಿಯುವುದು. ಅಂದ ಮೇಲೆ ನಾನು ಪ್ರತ್ಯೇಕವಾಗಿ ಹೇಗೆ ಉಳಿಯುವುದು ಅನ್ನುವಂಥದ್ದು. ಅಂದ್ರೆ ಈಗ ಏನು ನಾನು ಅಂತ ಲಿಕ್ಕೆತ್ತಲೆ ಇದು ನಾ ಅನ್ನುವಂಥದ್ದು ಪಂಚಭೂತಾತ್ಮಕ ಶರೀರಕ್ಕೆ ಸಂಬಂಧಿಸಿದ ಅನ್ನುವಂಥ ವಿಚಾರವನ್ನ ಅವ್ರು ಹೇಳ್ತಾರ. ಅದರ ನಿರಸನೆ ಯಾವಾಗ ಆಗ್ತದ ಆವಾಗ ನೀನು ಆತ್ಮಸ್ವರೂಪನೇ ಇದ್ದಿ. ಆತ್ಮ ಪರಮಾತ್ಮ ಇವೆರಡು ಹೆಂಗಂದ್ರೆ ಘಟಾಕಾಶ, ಮಠಾಕಾಶ, ಮಹದಾಕಾಶ, ಚಿದಾಕಾಶ ಅಂತ. ಅಂದ್ರೇನು, ಈಗ ಒಂದು ಗಡಿಗೆ ಒಳಗಿರುವಂತಹ ಆಕಾಶ, ಕೊಡದೊಳಗಿರುವಂತಹ ಆಕಾಶನೂ ಅದೇ ಅದ. ಆಮೇಲೆ ಮಠದೊಳಗಿರುವಂತಹ ಆಕಾಶನೂ ಅದ. ಮಠದ ಹೊರಗಿರುವಂತಹದ್ದು ಬಯಲ್ ಜಾಗ, ಅದು ಆಕಾಶ ಫಳ ಜಾಗ, ಅದು ಒಂದೇ ಅದ. ಇವೆಲ್ಲನೂ ಈ ಇದು ಗಡಿಗೆ ಆಮೇಲೆ ಮನಿ ಇವೆಲ್ಲನೂ ತೆಗೆದು ಬಿಟ್ಟೆವು ಅಂದ್ರ
ಆ ಆಕಾಶ ಈ ಆಕಾಶ ಹಂಗ ಒಂದಾಗ್ತಲ್ಲ, ಹಂಗ ಜೀವಾತ್ಮ, ಶಿವಾತ್ಮ, ಪರಮಾತ್ಮ, ಅಂತರಾತ್ಮ, ಆಮೇಲೆ ವಿಮಲಾತ್ಮ, ನಿರ್ಮಲಾತ್ಮ, ಹಿಂಗ ಇವೆಲ್ಲ ಆತ್ಮಗಳ ಹೆಸರು ಬೇರೆ ಬೇರೆ ಇದ್ರು ಸಹಿತ ಇರುವುದು ನೀನೇ ಅದೇ ಸ್ವರೂಪ ಇದ್ದಿ ಅನ್ನುವಂಥದ್ದನ್ನ ಇವು ತಿಳಿಸಿ ಹೇಳ್ತಾವ ಅನ್ನುವಂಥ ಮಾತ ಸಮರ್ಥರು ಇಲ್ಲೇ ಇದು ಮಾಡ್ತಾರ. ಏಕ ಮುಖ್ಯ ಪರಮೇಶ್ವರು ದುಸರಿ ಪ್ರಕೃತಿ ಜಗದಾಕಾರ. ಒಂದೇನದ ಇಲ್ಲೇ, ಒಂದು ಪರಮೇಶ್ವರ ಇದ್ದಾನ, ಒಂದು ಮಾಯಾ, ಒಂದು ಬ್ರಹ್ಮ, ಒಂದು ಮಾಯಾ. ತಿಸರಾ ಆಪಣ ಕೈಸಾ ಚೋರು ಆಣ್ಲಾಮದೆ. ಈ ಮೂರನೇದ ನೀ ಎಲ್ಲಿ ಬಂದಿಪ್ಪ ಅಂತೇಳಿ ಸಮರ್ಥರು ಕೇಳ್ತಾರ. ಏಕ ಮುಖ್ಯ ಪರಮೇಶ್ವರ ಒಬ್ಬವ ಭಗವಂತ ಇದ್ದಾನ, ಈ ಸೃಷ್ಟಿಯ ಕರ್ತ ಯಾರಿದ್ದಾರ ಭಗವಂತ ಇದ್ದಾನ. ಇನ್ನು ಕಣ್ಣಿಗೆ ಕಾಣಿಸುವಂತ ಸೃಷ್ಟಿ ಮಾಯಾ ಅದ, ಬ್ರಹ್ಮ ಮಾಯಾ ಎರಡವ. ಈ ಕಣ್ಣಿಗೆ ಕಾಣಿಸುವಂತ ಸೃಷ್ಟಿ ಒಳಗೆ ನೀ ಬಂದಿ, ಮತ್ ಬಂದಾಗ ಮತ್ ಹೊರಗೆ ಬೇರೆ ನೀವೊಬ್ಬ ತಿಸ್ರ ಆಪಣ ಕೈಚೋರು ನಾ ಬೇರೆ ಅಂತ ಎಲ್ಲಿದಂತಿಪ್ಪ ಅಂತೇಳಿ ಎಷ್ಟು ಮಜಾ ಕೇಳ್ಯಾರ ನೋಡ್ರು. ಐಸೆ ಹೇ ಸಿದ್ಧಚಿ ಅಸತ ನಾತಿಲಿ लागे देह ಅಂತ परंतु विचारे पाहो जाता काहीच नाही नसे नासे. ಐಸೆ ಇದೆಲ್ಲ ಅದನ್ನೇ ಅದ, ನಾವು ತಿಳುವಳಿಕೆ ತಪ್ಪಾಗ್ಯದ. ಈಗ ನಾವು ಏನ್ ಇರ್ಬೇಕಾದ ಕರೆಕ್ಟ್ ಅದ, ನಾವು ಅದನ್ನ ಅಜ್ಞಾನದ ಮುಖಾಂತರ ಮಾಯೆ ಒಂದು ಆವರಣದೊಳಗೆ ಇರೋದ್ರಿಂದ ನಾವು ಏನೇನು ತಿಳ್ಕೊಂಡೇವು, ಇದು ಹಿಂಗೆ ಅದ. ನಾ ತಿಳಿಲಾಗೆ ದೇಹ ಅಂತ ನಾವು ದೇಹ ಬುದ್ಧಿ ಒಳಗೆ ದೇಹದ ಒಂದು ಅಹಂಕಾರ ಹಿಡ್ಕೊಂಡು ವಿಚಾರ ಮಾಡಿ ನಾನೇ ದೇಹ ಅಂತ ತಿಳ್ಕೊಂಡು ನಾ ಶಂಕರಣ್ಣ ಗುರಣ್ಣ ಅದು ಇದು ಅಂತೇಳಿ ಹೆಸರೇ. ಅದಕ್ಕೆ ಅವ್ರಂತಾರ ಅಜ್ಞಾನಿಯಲ್ಲವೇ ಜೀವನೇ ಸುಜ್ಞಾನಿ ಎನ್ನುವರೇ ನಿನಗೆ. ಏನ್ರಿ ಚೈತನ್ಯ ರೂಪನಾಗಿರ್ತು ಜಡ ಪಂಚಭೂತ ದೇಹವಿದು ನೀನೆಂಬೆ ಭೂತ ನಿರ್ಮಲ ನಿಜ ತತ್ವಮಯನಾಗಿ ಸೂತಕಾದಿ ವಿಧಿಗಳ ಪಿಡಿದಿರ್ಪೆ ಜೀವನೇ ಅಜ್ಞಾನಿಯಲ್ಲವೇ. ಚಿತ್ತೊಂದೆಯದು ಗುರು ಶಂಭುಲಿಂಗವೆಂದುತ್ತಮ ಶ್ರುತಿ ಸಾರುತ್ತಿರೆ ಮತ್ತೆ ನೀನೋರ್ವನೆಂದು ಬರಿದು ಮೋಹಿಸುತ್ತಿರುವೆ ನಾಮರೂಪಾದಿಗಳನ್ನು. ನೀ ಅಜ್ಞಾನಿ ಅಲ್ಲನಪ್ಪ, ನೀ ಅಲ್ಲೇ ಅಲ್ಲ, ನೀನು ಚಿತ್ತೊಂದೆಯದು ಗುರು ಶಂಭುಲಿಂಗ ಒಂದು ಉತ್ತಮ ಶ್ರುತಿ, ನೀನು ಆ ಪರಮಾತ್ಮನ ಸ್ವರೂಪ ಇದ್ದೆ ಅಂತೇಳಿ ವೇದ ಶ್ರುತಿಗಳು ಸಾರಿ ಸಾರಿ ಹೇಳುವತ್ನ್ಯಾಗ ಈ ಜಡ ಪಂಚಭೂತ ದೇಹ ನಾನು ಹೆಸರು ನಾಮರೂಪಾದಿಗಳನ್ನು ನಂಬಿಕೊಂಡು ಕೂತಿಲ್ಲ, ಎಷ್ಟು ಅಜ್ಞಾನಿ ಇದ್ದೀಪ ಅಂತಂತಾರ. ಅದಕ್ಕ ಪಾಹಾತ ತತ್ವ ವಿವಂಚನ ಪಿಂಡ ಬ್ರಹ್ಮಾಂಡ ತತ್ವ ರಚನಾ ವಿಶ್ವಾಕಾರ್ಯ ವ್ಯಕ್ತಿ ನಾನಾ ತತ್ವ ವಿಸ್ತಾರ್ಲಿ. ಇದನ್ನೆಲ್ಲ ನೋಡಿಬಿಟ್ಟೆವು ಅಂದ್ರೆ ಇದೆಲ್ಲ ಪಿಂಡ ಬ್ರಹ್ಮಾಂಡದ ಏನದಲ್ಲ ಇದು ಪಂಚಭೂತಗಳ ತತ್ವಗಳಿಂದನೇ ಕೂಡಿದ್ದದ. ಇದು ತತ್ವದಲ್ಲೇ ಒಂದೊಂದು ತತ್ವ ಒಂದೊಂದ್ರೊಳಗೆ ವಿಲೀನ ಕಡಿಕೊಮ್ಮೆ ಎಲ್ಲನೂ ಏನಪ್ಪ ಬ್ರಹ್ಮ ಪ್ರಳಯ ಹಾಗೆ ಕಡಿಕ್ ಉಳಿದದ್ದೇನದಲ್ಲ, ಎಲ್ಲಾ ಪ್ರಳಯ ಆದ್ಮೇಲೆ ಉಳಿದದ್ದೇನದಲ್ಲ ಅದು ನಿನ್ನ ಸ್ವರೂಪದ, ಅದೇ ಭಗವಂತನ ಸ್ವರೂಪದ. ತತ್ವೇ ಸಾಕ್ಷತ್ವೇ ಓಸರತಿ ಬರೇ ನೋಡ್ಲಿಕ್ಕೆ ತತ್ವ ಸಾಕ್ಷಿಯಾಗಿ ನಿಂತ ಖರೆ ಸಾಕ್ಷತ್ವನರೇ ಆತ್ಮ ಪ್ರಚೀತಿ. ನಿನಗೆ ಯಾವಾಗ ನಾನು ಆತ್ಮ ಸ್ವರೂಪನೇ ಇದ್ದೀನಿ ಅನ್ನುವಂತಹದ್ದು ಒಂದು ಯಾವಾಗ ನಿಶ್ಚಲವಾದಂತಹ ಸ್ಥಿತಿಯೊಳಗೆ ಹೋಗಿ ನನ್ನ ನೆಲೆ ನಿಲ್ತಿಲ್ಲ, ಆವಾಗ ನೀನು ನಿನ್ನ ಶರೀರ ನಾನು ಶರೀರ ಅಲ್ಲ, ನಾನು ಪಂಚಭೂತಾತ್ಮಕ ಶರೀರ ನಾನು ಅಲ್ಲ ಅನ್ನುವಂಥ ಸ್ಥಿತಿಗೆ ಬರ್ತಿ. ಆತ್ಮ ಅಸೆ ಆದಿ ಅಂತಿ ಆಪಣ ಕೈಚ. ಆದಿ ಮಧ್ಯ ಅಂತ್ಯ ಈ ಮೂರು ಇದ್ರೊಳಗೆ ಓತಪ್ರೋತವಾಗಿ ತುಂಬಿದಂತಹ ಪರಮಾತ್ಮನ ಅಂಶನೇ ನಾನಿದ್ದನು, ಆ ಪರಮಾತ್ಮನೇ ಸ್ವರೂಪನೇ ಇದ್ದೀನಿ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಸ್ಥಿತಿ ಹೋಗಿ ಮೂಡ್ತಿ. ಇದೇ ಆತ್ಮ ನಿವೇದನ ಅನ್ನುವಂಥ. ಆತ್ಮ ಏಕ ಸ್ವಾನಂದ ಘನ आणि अहमात्मा हे वचन तरी मग आपण कैचा ಭಿನ್ನ ಉರಲಾ ತೇಥೆ. ಇರುವುದೇ ಒಂದು ಆತ್ಮ ಅದ, ಅದ್ರೊಳಗಿಂದೇ ಇದೇನಪ್ಪಾ ಅಂದ್ರೆ ಅದರ ಅಂಶನೇ ನಾವಿದ್ದೇವೆ ಅಂದಾಗ ಒಂದಕ್ಕೊಂದು ಕೂಡಿದಾಗ ಆತ್ಮ ತರಿ ಮಗ ಆಪಣ ಕೈಚ ನಾವು ಅನ್ನುವಂಥದ್ದು ಎಲ್ಲಿ ಭಿನ್ನ ಉಳಿತದ ಅನ್ನುವಂಥದ್ದು. ಇಷ್ಟೆಲ್ಲ ನಾವು ತಿಳ್ಕೊಂಡ ನಾನು ಪರಮಾತ್ಮನ ಸ್ವರೂಪನೇ ಅಂತ ತಿಳ್ಕೊಂಡು ಏನು ಭಕ್ತಿ ಮಾಡೋದಲ್ಲ, ಇದು ಆತ್ಮನಿವೇದನ ಭಕ್ತಿ ಅನಿಸೋತ ಅನ್ನುವಂಥ ಮಾತ ಸಮರ್ಥರು ಹೇಳ್ಯಾರ. ಈ ಆತ್ಮನಿವೇದನ ಭಕ್ತಿ ಬಹಳ ಜಟಿಲವಾದಂತಹ ಒಂದು ವಿಚಾರಗಳವ. ಇರ್ಲಿ, ಮಹಾರಾಜರು ಮಹಾಸ್ವಾಮಿ ಸದ್ಗುರುಗಳು ಏನಪ್ಪ ಅಂದ್ರೆ
ಒಳಗ್ ಕುತ್ಕೊಂಡು ನುಡ್ಸ್ಯಾರ, ಅದನ್ನ ನಾನು ನೋಡ್ಲಿಕ್ಕೆ ಪ್ರಯತ್ನ ಮಾಡೀನಿ. ಇಷ್ಟೇ ಕೆಲವೊಂದು ವಿಚಾರಗಳನ್ನು ನಾವು ಅದನ್ನ 220 ದಶಕ ದೋನಸೆ ಸಮಾಸ ಸಾಧಕೆ ಪಹಾವೆ ಸಾವಕಾಶ ವಿವರತಾ ವಿಶೇಷ ವಿಶೇಷ ಕಳೋಲಾಗಿ ಅಂತ 200ನೇ ಸಮಾಸದಾಗ ಸಮರ್ಥರು ಅಂತಾರ. 200 ಸಮಾಸ 20 ದಶಕ 20 ದಶಕ 200 ಸಮಾಸ ದೋನಸೆ ಸಮಾಸ ಸಾಧಕೆ ಪಹಾವೆ ಸಾವಕಾಶ. ಸಾಧಕರಾದಂತವ್ರು ನೀವು ಒಂದೊಂದೊಂದೊಂದೊಂದೊಂದು ಓವಿಗಳು, ಒಂದು ಓವಿಯಿಂದ ಮುಂದಿನ ಓವಿ ಒಂದೊಂದು ಮೆಟ್ಲಿದ್ದಂಗವ ಅಂತಾರ. ಒಂದು ಸಮಾಸದಿಂದ ಮತ್ತೊಂದು ಸಮಾಸ ಮುಂದಿನ ಮೆಟ್ಲದ. ಹಿಂಗ 200 ಮೆಟ್ಟಲು ನೀವು ಏರಿದಾಗ ಇವನ್ನೆಲ್ಲ ಸಾವಕಾಶ ತಿಳ್ಕೊಂಡು ಓದಿದ್ದನ್ನ ಮನನ ಮಾಡಿ ಜೀವನ ಅಳವಡಿಸ್ಕೊಂಡು ನಡೆದದ್ದಾದ್ರ ವಿವರ್ತ ವಿಶೇಷ ವಿಶೇಷ ಕಳುವಲಾಗೆ. ಇದನ್ನು ನಾವು ಇವೆಲ್ಲ ಹೇಳಿದಂತ ಜಟಿಲ ವಿಚಾರಗಳು ನಿಮಗೆ ತಿಳ್ಕೊತ ಹೋಗ್ತಾವ ಅಂದಾರ. ಹಂಗ 200 ಸಮಾಸ ನಾವೇನದಲ್ಲ ಈ ಅಗಡಿ ಆನಂದವನ ಕ್ಷೇತ್ರದ ಸದ್ಗುರುಗಳ ಒಂದು ಕೃಪಾ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪಾ, ಮಹಾಸ್ವಾಮಿಯ ಕೃಪಾ, ಶೇಷಾಚಲ ಸದ್ಗುರುಗಳ ಒಂದು ಪರಮ ಕೃಪೆಯಿಂದ ಈ 200 ಸಮಾಸಗಳ ಚಿಂತನ ಮಾಡ್ಕೊತ ಹೋಗುದದ. ಅದಕ್ಕ ಆತ್ಮನಿವೇದನ, ಇನ್ನೂ ಒಂದ್ ಕಡೆ ಆತ್ಮನಿವೇದನ ಭಕ್ತಿ ಬಗ್ಗೆ ಮುಂದೆ ಹೇಳ್ತಾರ ಮುಂದೊಂದು ಸಮಾಸದೊಳಗ. ಅವಾಗೂ ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋಣ. ಎಲ್ಲಾ ಸಾರ ವಿಚಾರ, ಆತ್ಮಾನಾತ್ಮ ವಿಚಾರ, ನಿತ್ಯ ವಿಚಾರ, ಇವನ್ನೆಲ್ಲ ನಾವು ಶೋಧ ಮಾಡಿದಾಗ ಸಾರ ಶೋಧನ ನಿರೂಪಣ ಅನ್ನುವಂಥದ್ದು ಸಾರವಾದ ಶೋಧ ಮಾಡಿದಾಗ ಆ ಸಾರ ಸ್ವರೂಪನೇ ನಾವು ಇದ್ದೆವು, ಅದೇ ಆತ್ಮ ಸ್ವರೂಪನೇ ನಾವಿದ್ದೆವು ಅಂತೇಳಿ ಯಾವಾಗ ಪೂರ್ಣ ಖಾತ್ರಿ ಆಗ್ತದಲ್ಲ ಆವಾಗ ಅಹಂ ಬ್ರಹ್ಮಾಸ್ಮಿ ಆತ್ಮನಿವೇದನದ ಅಂತಿಮ ಘಟ್ಟಕ್ಕೆ ಹೋಗಿ ನಾವು ಮುಟ್ತೇವು. ಆತ್ಮನಿವೇದನ ಭಕ್ತಿ ಅಂದ್ರೆ ಏನು? ಅದೇ ಸಾಯುಜ್ಯ ಮುಕ್ತಿ ಅನ್ನುವಂಥದ್ದದ. ಸಾಯುಜ್ಯ ಮುಕ್ತಿ ಹೋಗಿ ನಾವು ಮುಟ್ಟಿದ್ದೇವಂದ್ರ, ನಾವು ನೀವುಗಳೆಲ್ಲ ಈ ಗುರುನಾಥನ ಕೃಪಾದಿಂದ ಮುಟ್ಟಿದ್ದೇವಂದ್ರ ಜನನ ಮಾಡೋ ಚಕ್ರದಿಂದ ನಾವು ನೀವುಗಳೆಲ್ಲ ಬಿಡುಗಡೆ ಆಗ್ತೇವೆ. ಈ 4 ಮುಕ್ತಿಗಳು ಸಲೋಕತ, ಸಮೀಪತ, ಸ್ವರೂಪತ, ಸಾಯುಜ್ಯತಾ ಮುಕ್ತಿ ಅನ್ನುವಂಥದ್ದು ಏನದಲ್ಲ ಅದು ಆತ್ಮನಿವೇದನ ಭಕ್ತಿಯ ಒಂದು ವಿಶೇಷವಾದಂತಹ ಸ್ಥಿತಿ ಅದ ಅನ್ನುವಂತ ಮಾತ ಮುಂದೆ ನಮಗ್ ಬರಬರ್ತ ಎಲ್ಲ ತಿಳಿತದ ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಉಪನ್ಯಾಸ ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಆಕಲ್ಪ ಆಯುಷ್ಯವಾವೆ ತಯಾಕುಳ ಮಾಜಿಯ ಸಕಳ ಹರಿಚಾದಾಸ कल्पनेची बाधान हो कोण काळी ही संत मंडळी सुखी असो अहंकाराच्या वारा न लागो राजसा माझा विष्णुदासा भाविकाशी नामामणे तया असावे कल्याण जामकी निधान पांडुरंग पुंडलीक वरदार विठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदा वास चिदंबर नमोस्तुते औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर महाराज की जय. सद्गुरु दास राजा राम महाराज की जय. अगड़ी आनंद वनगर निवासी भक्ताभिमानी राजाधिराज श्री शेषाचल सद्गुरु महाराज की जय. श्री नारायण भगवान महाराज की जय. जय जय रघुवीर समर्थ. जय श्री राम. ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ದಾಸಬೋಧ ಸಂಖ್ಯೆ ಭಕ್ತಿಯ ಮುಂದುವರೆದ ಭಾಗವಾಗಿ ಶ್ರೀಯುತರು ಸಾಕಷ್ಟು ಅನೇಕ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಎಲ್ಲ ವಿಚಾರಗಳನ್ನ ಕೇಳ್ತಾ ಇದ್ರೆ ನಮಗನಿಸ್ತದೆ ಬಹುಶಃ ಈ ಒಂದು ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳನ್ನ ನಮಗೆಲ್ಲ ಹಿರಿಯರು ಕೊಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥ 49 ಅಕ್ಷರಗಳನ್ನ ಬಳಸಿಕೊಂಡು ಕುವೆಂಪುರಂತವ್ರು, ದ.ರಾ. ಬೇಂದ್ರೆ ಅಂತವ್ರು, ಗಿರೀಶ್ ಕಾರ್ನಾಡ್ ಅಂತವ್ರು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದುಕೊಂಡ್ರು. ಅಂದ್ರೆ ಅಕ್ಷರಗಳ ಸದ್ಬಳಕೆಯನ್ನ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿಗಳನ್ನು ಗಳಿಸಿಕೊಂಡ್ರು. ಕೆಲವು ಸಾಮಾನ್ಯ ಜನರು ಇದೇ 49 ಅಕ್ಷರಗಳನ್ನ ಬಳಸಿಕೊಂಡು ಇತರರೊಂದಿಗೆ ಜಗಳಾಡ್ತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೀವಿ. ಅಥವಾ ಇತರರಿಗೆ ಮಾತಿನಲ್ಲಿ ಏನೇನೋ ಹೊಟ್ಟೆ ಕಿಚ್ಚಿನ ಮಾತುಗಳನ್ನ ಮಾತನಾಡಿ ಬಯಸ್ಕೊಳ್ತಕ್ಕಂಥದ್ದು ಮತ್ತು ಇತರ ದುಶ್ಚಟಗಳಿಗೆ ಅವುಗಳನ್ನ ಬಳಸ್ಕೊಳ್ತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೀವಿ. ಸೊ ಆ ದೃಷ್ಟಿಯಲ್ಲಿ ಇಲ್ಲಿ ನಮಗೇನ್ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಈ ದಾಸಬೋಧದ ಈ ಎಲ್ಲ ಸಖ್ಯ ಭಕ್ತಿಯ ವಿಚಾರಗಳನ್ನ ಶ್ರೀಯುತರು ನಮಗೆ ತಿಳಿಸುವ ಸಂದರ್ಭದಲ್ಲಿ ಆ ಪದ ಬಳಕೆಯನ್ನ ಯಾವ ರೀತಿಯಾಗಿ ಮಾಡ್ಕೊಂಡ್ರೆ ಅದೊಂದು ಸಂಸ್ಕೃತಿಯಾಗಿ ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದು. ಪದಗಳು ಒಂದು ಪ್ರಕೃತಿ ಆದ್ರೆ ಅವುಗಳನ್ನ ಸಂಸ್ಕೃತಿಯನ್ನಾಗಿ ಬಳಸಿಕೊಂಡಾಗ ಮಾತ್ರ ನಾವು ಒಂದು ಹೆಜ್ಜೆಯನ್ನ ಮುಂದಿಡ್ಲಿಕ್ಕೆ ಸಾಧ್ಯ ಅನ್ನುವಂತ ಅನೇಕ ದೃಷ್ಟಾಂತಗಳನ್ನ ತಮ್ಮ ದಾಸಬೋಧದ ಈ ಒಂದು ಉಪನ್ಯಾಸದ ಮುಖಾಂತರ ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ.
ಅದಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಕೃತಿಯನ್ನು ಸಂಸ್ಕೃತಿಯನ್ನಾಗಿ ಮಾಡಿಕೊಳ್ಳಬೇಕೆ ವಿನಃ ಅದನ್ನು ವಿಕೃತಿಯಾಗಿ ಬಳಸಿಕೊಂಡಾಗ ನಾವು ಅಧಃಪತನಕ್ಕೆ ಕಾರಣೀಭೂತ ಆಗ್ತವೆ ಅಂತಕ್ಕಂತಹ ಪೂರಕ ಅನೇಕ ವಿಚಾರಗಳನ್ನ ತಿಳಿಸುವುದರ ಜೊತೆಗೆ ಈ ದಿನದ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ವೈಯಕ್ತಿಕವಾಗಿ ಶ್ರೀ ಮಠದ ಪರವಾಗಿ ಹಾಗೂ ಎಲ್ಲ ಸಹೃದಯ ಕೇಳುಗರ ಪರವಾಗಿ ಅನಂತ ಕೋಟಿ ದೀರ್ಘದ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಹೃದಯ ಕೇಳುಗರಿಗೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಈ ದಿನದ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಸುಸಂಪನ್ನಗೊಳಿಸ್ತಾ ಇದ್ದೇವೆ. ಓಂ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಸದ್ಗುರು ಶ್ರೀ ಶಿವಚಿದಂಬರೇಶ್ವರ ಮಹಾರಾಜ್ ಕಿ ಜೈ. ಆನಂದ ನಗ್ರಹ ನಿವಾಸಿ ಭಕ್ತಾಭಿಮಾನಿ ಶ್ರೀ ಶೇಷಾಚಲ ಸದ್ಗುರು ಮಹಾರಾಜ್ ಕಿ ಜೈ.